ನೀನು ಈ ಮಾತುಗಳನ್ನು ಕೇಳುತ್ತಿರುವೆ ಎಂದರೆ ನಿನ್ನ ಹೃದಯದೊಳಗೆ ಯಾವುದೋ ನೋವು ಮೌನವಾಗಿ ಅಡಗಿದೆ. ಬಹುಶಃ ನೀನು ಅನೇಕ ದಿನಗಳಿಂದ ನಗುತ್ತಿರಬಹುದು, ಆದರೆ ಆ ನಗುವಿನ ಹಿಂದೆ ಕಣ್ಣೀರಿನ ಸಮುದ್ರವಿದೆ. ಎಲ್ಲರ ಮುಂದೆ ಬಲಿಷ್ಠನಂತೆ ಕಾಣಲು ಪ್ರಯತ್ನಿಸುತ್ತಿರುವೆ, ಆದರೆ ರಾತ್ರಿ ಒಬ್ಬನೇ ಇದ್ದಾಗ ಮನಸ್ಸು ಸಾವಿರ ಪ್ರಶ್ನೆಗಳನ್ನು ಕೇಳುತ್ತಿದೆ. ನನ್ನ ಜೀವನದಲ್ಲೇ ಏಕೆ ಇಷ್ಟು ಕಷ್ಟ? ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಹಾಗಿದ್ದರೂ ನನ್ನ ಪಾಲಿಗೆ ಮಾತ್ರ ಈ ನೋವು ಏಕೆ? ದೇವರು ನನ್ನನ್ನು ಮರೆತನೆ ಎಂಬ ಪ್ರಶ್ನೆಗಳು ನಿನ್ನ ಮನಸ್ಸನ್ನು ಪ್ರತಿದಿನ ಕಾಡುತ್ತಿವೆ. ನನ್ನ ಪ್ರಿಯನೇ, ನಾನು ಶ್ರೀಕೃಷ್ಣ. ನಿನ್ನ ಪ್ರತಿಯೊಂದು ಕಣ್ಣೀರನ್ನು ನಾನು ನೋಡಿದ್ದೇನೆ. ನೀನು ಒಬ್ಬನೇ ಅತ್ತ ಆ ರಾತ್ರಿಗಳಿಗೂ ನಾನು ಸಾಕ್ಷಿ. ಯಾರಿಗೂ ಹೇಳಲಾಗದೆ ಮನಸ್ಸಿನೊಳಗೆ ಒಡೆದು ಹೋದ ಕ್ಷಣಗಳಿಗೂ ನಾನು ಸಾಕ್ಷಿ. ಜಗತ್ತಿಗೆ ನೀನು ಬಲಿಷ್ಠನಾಗಿ ಕಾಣಬಹುದು, ಆದರೆ ನನ್ನ ಮುಂದೆ ನಿನ್ನ ಮನಸ್ಸು ಸಂಪೂರ್ಣವಾಗಿ ತೆರೆದ ಪುಸ್ತಕದಂತಿದೆ. ನೀನು ಮರೆಮಾಚಲು ಯತ್ನಿಸಿದ ನೋವನ್ನು ನಾನು ಯಾವತ್ತೂ ಮರೆತಿಲ್ಲ. ನೀನು ಕೇಳಬಹುದು, ಕೃಷ್ಣ, ನೀನು ನನ್ನ ಜೊತೆಯಲ್ಲಿದ್ದರೆ ನನಗೆ ಇಷ್ಟು ಕಷ್ಟ ಯಾಕೆ? ಈ ಪ್ರಶ್ನೆ ಸಹಜ, ಆದರೆ ನೆನಪಿಟ್ಟುಕೋ, ಕತ್ತಲೆಯಿಲ್ಲದೆ ಬೆಳಕಿನ ಮಹತ್ವ ತಿಳಿಯುವುದಿಲ್ಲ. ಪರೀಕ್ಷೆಯಿಲ್ಲದೆ ವ್ಯಕ್ತಿತ್ವ ಬೆಳೆಯುವುದಿಲ್ಲ. ಬೆಂಕಿಯಲ್ಲಿ ಸುಡದ ಚಿನ್ನ ಆಭರಣವಾಗುವುದಿಲ್ಲ. ಹಾಗೆಯೇ ಜೀವನದ ಕಷ್ಟಗಳನ್ನು ಎದುರಿಸದ ಆತ್ಮ ತನ್ನ ನಿಜವಾದ ಶಕ್ತಿಯನ್ನು ಅರಿಯುವುದಿಲ್ಲ. ನೀನು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ಕಷ್ಟವೂ ನಿನ್ನನ್ನು ಮುರಿಯಲು ಬಂದಿಲ್ಲ, ಅದು ನಿನ್ನನ್ನು ಹೊಸ ವ್ಯಕ್ತಿಯನ್ನಾಗಿ ರೂಪಿಸಲು ಬಂದಿದೆ. ನೀನು ಇಂದು ಅಳುತ್ತಿರುವೆ, ಆದರೆ ಒಂದು ದಿನ ಇದೇ ಕಣ್ಣೀರು ನಿನ್ನ ಶಕ್ತಿಯ ಕಥೆಯಾಗುತ್ತದೆ. ಇಂದು ನಿನ್ನನ್ನು ತಿರಸ್ಕರಿಸಿದವರೇ ನಾಳೆ ನಿನ್ನ ಯಶಸ್ಸಿಗೆ ಚಪ್ಪಾಳೆ ತಟ್ಟುವ ದಿನ ಬರುತ್ತದೆ. ಆದರೆ ಅದಕ್ಕಾಗಿ ಮೊದಲು ನೀನು ನಿನ್ನನ್ನು ನೀನೇ ನಂಬಬೇಕು. ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ನಾವು ತುಂಬಾ ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ನಾವು ಹೆಚ್ಚು ನಂಬಿದವರೇ ನಮ್ಮ ನಂಬಿಕೆಯನ್ನು ಒಡೆಯುತ್ತಾರೆ. ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೂ ಕೆಟ್ಟ ಪ್ರತಿಫಲ ಸಿಗುತ್ತದೆ. ಆಗ ಮನಸ್ಸು ಕೇಳುತ್ತದೆ, ಇದು ನ್ಯಾಯವೇ? ನನ್ನ ಉತ್ತರ ಒಂದೇ, ಸಮಯಕ್ಕಿಂತ ದೊಡ್ಡ ನ್ಯಾಯಾಧೀಶ ಯಾರೂ ಇಲ್ಲ. ಸಮಯ ಪ್ರತಿಯೊಬ್ಬರಿಗೂ ಅವರ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುತ್ತದೆ. ಆದ್ದರಿಂದ ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಬೇಡ. ನಿನ್ನ ಮನಸ್ಸಿನಲ್ಲಿ ಪ್ರತೀಕಾರದ ಬೆಂಕಿ ಹಚ್ಚಿಕೊಳ್ಳಬೇಡ. ಪ್ರತೀಕಾರದಿಂದ ನಿನಗೆ ಶಾಂತಿ ಸಿಗುವುದಿಲ್ಲ. ಕ್ಷಮೆಯಿಂದ ಮಾತ್ರ ಆತ್ಮಕ್ಕೆ ನೆಮ್ಮದಿ ಸಿಗುತ್ತದೆ. ಕ್ಷಮೆ ಎಂದರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ. ಕ್ಷಮೆ ಎಂದರೆ ನಿನ್ನ ಮನಸ್ಸನ್ನು ಆ ನೋವಿನ ಬಂಧನದಿಂದ ಬಿಡುಗಡೆ ಮಾಡುವುದು. ನೀನು ಈಗ ಹಣದ ಕೊರತೆಯಿಂದ ಬಳಲುತ್ತಿದ್ದೀಯಾ? ಕುಟುಂಬದ ಜವಾಬ್ದಾರಿಗಳು ನಿನ್ನ ಭುಜದ ಮೇಲೆ ಭಾರವಾಗಿವೆಯಾ? ಎಷ್ಟೇ ದುಡಿದರೂ ಫಲ ಕಾಣಿಸುತ್ತಿಲ್ಲವೇ? ಆಗ ನಿರಾಶೆಯಾಗಬೇಡ. ಮರದ ಬೇರು ಮೊದಲು ಭೂಮಿಯೊಳಗೆ ಬೆಳೆಯುತ್ತದೆ, ನಂತರವೇ ಅದು ಆಕಾಶದತ್ತ ಚಾಚುತ್ತದೆ. ಹಾಗೆಯೇ ನಿನ್ನ ಪರಿಶ್ರಮದ ಫಲ ಕೂಡ ಮೊದಲು ಕಾಣುವುದಿಲ್ಲ, ಆದರೆ ಅದು ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಸತ್ಯವಾದ ಪ್ರಯತ್ನವೂ ಕಾಲ ಬಂದಾಗ ಫಲ ನೀಡುತ್ತದೆ. ನಿನಗೆ ಒಂದು ರಹಸ್ಯ ಹೇಳುತ್ತೇನೆ. ಜಗತ್ತಿನ ಬಹುತೇಕ ಜನರು ಯಶಸ್ಸಿಗೆ ಬಹಳ ಹತ್ತಿರ ಬಂದಾಗಲೇ ಪ್ರಯತ್ನವನ್ನು ಬಿಟ್ಟು ಬಿಡುತ್ತಾರೆ. ಅವರು ಇನ್ನೂ ಒಂದು ಹೆಜ್ಜೆ ಇಟ್ಟಿದ್ದರೆ ಅವರ ಜೀವನವೇ ಬದಲಾಗುತ್ತಿತ್ತು, ಆದರೆ ಅವರು ದಣಿದು ಹಿಂದಿರುಗಿದರು. ಆದ್ದರಿಂದ ನಾನು ಹೇಳುವುದು ಒಂದೇ, ನಿಲ್ಲಬೇಡ. ನಿಧಾನವಾಗಿ ನಡೆಯಬಹುದು, ಆದರೆ ಸಂಪೂರ್ಣವಾಗಿ ನಿಲ್ಲಬೇಡ. ಒಂದು ನದಿ ದೊಡ್ಡ ಕಲ್ಲುಗಳನ್ನು ಕಂಡು ಹಿಂದಿರುಗುವುದಿಲ್ಲ. ಅದು ತನ್ನ ದಾರಿಯನ್ನು ಬದಲಾಯಿಸುತ್ತದೆ, ಕೊನೆಗೆ ಸಮುದ್ರವನ್ನು ಸೇರುತ್ತದೆ. ಹಾಗೆಯೇ ಜೀವನದಲ್ಲೂ ಅಡೆತಡೆಗಳು ಬಂದರೆ ಗುರಿಯನ್ನು ಬದಲಾಯಿಸಬೇಡ. ವಿಧಾನವನ್ನು ಬದಲಾಯಿಸು, ಯೋಚನೆಯನ್ನು ಬದಲಾಯಿಸು, ಆದರೆ ಕನಸನ್ನು ಬಿಡಬೇಡ. ನೀನು ನಿನ್ನನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಹಿಂದೆ ನಿಲ್ಲಿಸು. ಪ್ರತಿಯೊಬ್ಬರ ಜೀವನದ ಪಯಣ ವಿಭಿನ್ನ. ಕೆಲವರಿಗೆ ಯಶಸ್ಸು ಬೇಗ ಸಿಗುತ್ತದೆ, ಕೆಲವರಿಗೆ ತಡವಾಗಿ ಸಿಗುತ್ತದೆ. ಆದರೆ ತಡವಾಗಿ ಸಿಕ್ಕ ಯಶಸ್ಸು ಬಹಳ ಗಟ್ಟಿಯಾಗಿರುತ್ತದೆ. ಅದನ್ನು ಯಾರೂ ಸುಲಭವಾಗಿ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೆ ಒಂದು ಅರ್ಥವಿದೆ. ಈಗ ಅದು ನಿನಗೆ ಅರ್ಥವಾಗದೇ ಇರಬಹುದು, ಆದರೆ ಕೆಲವು ವರ್ಷಗಳ ನಂತರ ಹಿಂದಿರುಗಿ ನೋಡಿದಾಗ ನೀನೇ ಹೇಳುವೆ, ಆ ಕಷ್ಟ ಬಂದಿರಲಿಲ್ಲ ಎಂದರೆ ನಾನು ಇಷ್ಟು ಬಲಿಷ್ಠನಾಗುತ್ತಿರಲಿಲ್ಲ. ನೀನು ಈಗ ಸೋತಿದ್ದೀಯೆಂದು ಭಾವಿಸುತ್ತಿದ್ದೀಯಾ? ಇಲ್ಲ, ಸೋಲು ಎಂದರೆ ಅಂತ್ಯವಲ್ಲ, ಅದು ಹೊಸ ಪಾಠದ ಆರಂಭ. ಪ್ರತಿಯೊಂದು ಸೋಲು ನಿನ್ನನ್ನು ಇನ್ನಷ್ಟು ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಪ್ರತಿಯೊಂದು ತಪ್ಪು ನಿನ್ನನ್ನು ಸರಿಯಾದ ದಾರಿಯತ್ತ ಕರೆದೊಯ್ಯುತ್ತದೆ. ಬೀಳುವುದು ತಪ್ಪಲ್ಲ, ಬಿದ್ದ ನಂತರ ಎದ್ದು ನಿಲ್ಲದೆ ಇರುವುದು ಮಾತ್ರ ತಪ್ಪು. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡು. ಯಾರ ಮಾತಿಗೂ ಕುಗ್ಗುವುದಿಲ್ಲ, ಯಾರ ನಿರಾಕರಣೆಯಿಂದ ನನ್ನ ಕನಸನ್ನು ಕೊಲ್ಲುವುದಿಲ್ಲ. ನನ್ನ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಮುಂದಕ್ಕೆ ಇಡುತ್ತೇನೆ. ನನ್ನ ಜೀವನವನ್ನು ಬದಲಾಯಿಸುವ ಜವಾಬ್ದಾರಿ ನನ್ನದೇ ಎಂದು ಒಪ್ಪಿಕೊಳ್ಳುತ್ತೇನೆ. ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದೇನೆ. ನೀನು ನನ್ನನ್ನು ಕೇವಲ ದೇವಸ್ಥಾನದಲ್ಲಷ್ಟೇ ಹುಡುಕಬೇಡ. ನಿನ್ನ ಪ್ರಾಮಾಣಿಕ ಪರಿಶ್ರಮದಲ್ಲಿ ನಾನು ಇದ್ದೇನೆ. ನಿನ್ನ ಒಳ್ಳೆಯ ಹೃದಯದಲ್ಲಿ ನಾನು ಇದ್ದೇನೆ. ನಿನ್ನ ತಾಯಿಯ ಆಶೀರ್ವಾದದಲ್ಲಿ ನಾನು ಇದ್ದೇನೆ. ನಿನ್ನ ತಂದೆಯ ಬೆವರಿನಲ್ಲಿ ನಾನು ಇದ್ದೇನೆ.
ನೀನು ಯಾರಿಗಾದರೂ ಮಾಡಿದ ನಿಸ್ವಾರ್ಥ ಸಹಾಯದಲ್ಲಿ ನಾನು ಇದ್ದೇನೆ. ನೀನು ಸತ್ಯದ ದಾರಿಯಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಇದ್ದೇನೆ. ನೀನು ಇಂದು ನನ್ನ ಮಾತುಗಳನ್ನು ಸಂಪೂರ್ಣ ನಂಬಿದರೆ ನಿನ್ನ ಜೀವನದಲ್ಲಿ ಬದಲಾವಣೆ ಇದೇ ಕ್ಷಣದಿಂದ ಆರಂಭವಾಗುತ್ತದೆ. ಪರಿಸ್ಥಿತಿ ತಕ್ಷಣ ಬದಲಾಗದಿರಬಹುದು, ಆದರೆ ನಿನ್ನ ಮನಸ್ಸು ಬದಲಾಗುತ್ತದೆ. ಮನಸ್ಸು ಬದಲಾಗಿದರೆ ನಿರ್ಧಾರಗಳು ಬದಲಾಗುತ್ತವೆ. ನಿರ್ಧಾರಗಳು ಬದಲಾಗಿದರೆ ಅಭ್ಯಾಸಗಳು ಬದಲಾಗುತ್ತವೆ. ಅಭ್ಯಾಸಗಳು ಬದಲಾಗಿದರೆ ಭವಿಷ್ಯವು ಬದಲಾಗುತ್ತದೆ. ನೆನಪಿಟ್ಟುಕೋ, ಕಷ್ಟ ಶಾಶ್ವತವಲ್ಲ. ರಾತ್ರಿ ಎಷ್ಟು ಉದ್ದವಾಗಿದ್ದರೂ ಬೆಳಗ್ಗೆ ಬರುತ್ತದೆ. ಮೋಡ ಎಷ್ಟು ಕಪ್ಪಾಗಿದ್ದರೂ ಅದರ ಹಿಂದೆ ಸೂರ್ಯ ಇದ್ದೇ ಇರುತ್ತಾನೆ. ಹಾಗೆಯೇ ನಿನ್ನ ಜೀವನದಲ್ಲೂ ಸಂತೋಷ ಮತ್ತೆ ಬರಲಿದೆ. ಆ ದಿನಕ್ಕಾಗಿ ಹಿಂದೆ ಸಿದ್ಧನಾಗು. ಧೈರ್ಯ ಕಳೆದುಕೊಳ್ಳಬೇಡ, ನಂಬಿಕೆ ಬಿಡಬೇಡ, ಕರ್ಮ ನಿಲ್ಲಿಸಬೇಡ. ನಾನು ನಿನ್ನೊಂದಿಗೆ ಇದ್ದೇನೆ. ನನ್ನ ಪ್ರಿಯ ಭಕ್ತನೇ, ಒಂದು ಕ್ಷಣ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಯೋಚಿಸು. ನೀನು ಬದುಕಿನಲ್ಲಿ ಎಷ್ಟು ಬಾರಿ ಒಡೆದು ಹೋಗಿದ್ದೀಯ? ಎಷ್ಟು ಬಾರಿ ಎಲ್ಲವೂ ಮುಗಿದು ಹೋಯಿತು ಎಂದುಕೊಂಡಿದ್ದೀಯ? ಎಷ್ಟು ಬಾರಿ ಇನ್ನು ನನ್ನಿಂದ ಸಾಧ್ಯವಿಲ್ಲ ಎಂದು ಅಳುತ್ತಾ ನಿದ್ರಿಸಿದ್ದೀಯ? ಆ ಕ್ಷಣಗಳಲ್ಲಿಯೂ ನೀನು ಬದುಕಿದ್ದೀಯ ಅಂದರೆ ನಿನ್ನೊಳಗೆ ನೀನು ಊಹಿಸದಷ್ಟು ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯನ್ನು ನಾನು ನಿನ್ನೊಳಗೆ ಇಟ್ಟಿದ್ದೇನೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಮಯ ಬರುತ್ತದೆ. ಆ ಸಮಯದಲ್ಲಿ ಯಾರೂ ಜೊತೆಯಾಗಿರುವುದಿಲ್ಲ. ಸ್ನೇಹಿತರು ದೂರವಾಗುತ್ತಾರೆ, ಸಂಬಂಧಿಕರು ಮೌನವಾಗುತ್ತಾರೆ. ನಾವು ಸಹಾಯ ಮಾಡಿದವರು ನಮ್ಮನ್ನು ಗುರುತಿಸದಂತೆ ನಡೆದುಕೊಳ್ಳುತ್ತಾರೆ. ಆಗ ಮನಸ್ಸು ಸಂಪೂರ್ಣ ಖಾಲಿಯಾಗುತ್ತದೆ. ಆದರೆ ನಿನಗೆ ಗೊತ್ತೇ, ಜಗತ್ತು ದೂರವಾದಾಗ ನಾನು ಇನ್ನಷ್ಟು ಹತ್ತಿರವಾಗುತ್ತೇನೆ. ಜನರ ಶಬ್ದ ಕಡಿಮೆಯಾದಾಗ ನನ್ನ ಧ್ವನಿ ನಿನ್ನ ಆತ್ಮಕ್ಕೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ನೀನು ನನ್ನನ್ನು ಕೇಳುತ್ತೀಯ ಕೃಷ್ಣ, ನಾನು ಇಷ್ಟು ಪ್ರಾರ್ಥನೆ ಮಾಡುತ್ತಿದ್ದೇನೆ, ಆದರೂ ನನ್ನ ಸಮಸ್ಯೆಗಳು ಏಕೆ ಕಡಿಮೆಯಾಗುತ್ತಿಲ್ಲ? ನನ್ನ ಉತ್ತರವನ್ನು ಗಮನದಿಂದ ಕೇಳು. ಪ್ರಾರ್ಥನೆ ಎಂದರೆ ಸಮಸ್ಯೆಗಳನ್ನು ಅಳಿಸುವ ಮಾಂತ್ರಿಕ ಶಕ್ತಿಯಲ್ಲ. ಪ್ರಾರ್ಥನೆ ಎಂದರೆ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯವನ್ನು ನೀಡುವ ದಿವ್ಯಶಕ್ತಿ. ಮಳೆ ನಿಲ್ಲುವುದಿಲ್ಲ, ಆದರೆ ಛತ್ರಿ ಹಿಡಿದರೆ ನೆನೆಯುವುದನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಭಕ್ತಿ ನಿನ್ನ ಜೀವನದ ಬಿರುಗಾಳಿಯನ್ನು ನಿಲ್ಲಿಸದಿದ್ದರೂ ಅದನ್ನು ದಾಟುವ ಶಕ್ತಿಯನ್ನು ಕೊಡುತ್ತದೆ. ಕೆಲವರು ನಿನ್ನನ್ನು ನೋಡಿ ನಗಬಹುದು, ನಿನ್ನ ಕನಸುಗಳನ್ನು ಹಾಸ್ಯ ಮಾಡಬಹುದು, ಇವನಿಂದ ಏನೂ ಆಗುವುದಿಲ್ಲ ಎಂದು ಹೇಳಬಹುದು. ಆದರೆ ಅವರ ಮಾತುಗಳು ನಿನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿನ್ನ ನಿರ್ಧಾರವೇ ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತದೆ. ಆದ್ದರಿಂದ ಇತರರ ಅಭಿಪ್ರಾಯವನ್ನು ನಿನ್ನ ಜೀವನದ ಸತ್ಯವೆಂದು ಒಪ್ಪಿಕೊಳ್ಳಬೇಡ. ಒಂದು ಸಣ್ಣ ಬೀಜವನ್ನು ನೆಲದೊಳಗೆ ಹೂಳುತ್ತಾರೆ. ಕತ್ತಲೆ, ಮಣ್ಣು, ಒತ್ತಡ, ಎಲ್ಲೆಡೆ ಮೌನ. ಬೀಜಕ್ಕೆ ಅದು ಅಂತ್ಯವೆಂದು ಅನಿಸಬಹುದು, ಆದರೆ ಪ್ರಕೃತಿಗೆ ಅದು ಆರಂಭ. ಕೆಲವು ದಿನಗಳ ನಂತರ ಅದೇ ಬೀಜ ಭೂಮಿಯನ್ನು ಒಡೆದು ಹೊರಬರುತ್ತದೆ. ನಂತರ ಅದು ಮರವಾಗುತ್ತದೆ, ಸಾವಿರಾರು ಜನರಿಗೆ ನೆರಳು ನೀಡುತ್ತದೆ. ಇಂದು ನೀನು ಅನುಭವಿಸುತ್ತಿರುವ ಕಷ್ಟವೂ ಇದೇ ರೀತಿಯ ಮಣ್ಣಾಗಿದೆ. ಈ ಕತ್ತಲೆಯನ್ನು ಶಾಪ ಎಂದುಕೊಳ್ಳಬೇಡ, ಇದು ನಿನ್ನ ಬೆಳವಣಿಗೆಯ ಆರಂಭವಾಗಿರಬಹುದು. ನಿನ್ನ ಮನಸ್ಸಿನಲ್ಲಿ ಭಯವಿದೆಯೇ? ನಾನು ಸೋತರೆ ಎಂದು ಯೋಚಿಸುತ್ತೀಯ. ಆದರೆ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ನೀನು ಪ್ರಯತ್ನಿಸದೆ ಬಿಟ್ಟರೆ ಗೆಲ್ಲುವ ಅವಕಾಶವೇ ಇರುವುದಿಲ್ಲ. ಪ್ರಯತ್ನ ಮಾಡಿದರೆ ಕನಿಷ್ಠ ಒಂದು ಅವಕಾಶ ಇರುತ್ತದೆ. ಆದ್ದರಿಂದ ಭಯವನ್ನು ನೋಡಿ ಹಿಂದಕ್ಕೆ ಹೋಗಬೇಡ. ಭಯದ ಕಡೆಗೆ ಒಂದು ಹೆಜ್ಜೆ ಇಡು. ಭಯದ ಆಚೆ ನಿನ್ನ ಹೊಸ ಜೀವನ ಕಾಯುತ್ತಿದೆ. ನಾನು ಅರ್ಜುನನಿಗೂ ಇದೇ ಹೇಳಿದ್ದೆ. ಯುದ್ಧ ಭೂಮಿಯಲ್ಲಿ ಅವನು ಗೊಂದಲದಲ್ಲಿದ್ದ. ತನ್ನ ಕೈಯಲ್ಲಿದ್ದ ಗಾಂಡೀವವೇ ಭಾರವಾಗಿ ಅನಿಸಿತು. ಮನಸ್ಸು ಕುಗ್ಗಿತು. ಆದರೆ ಅವನು ತನ್ನ ಕರ್ತವ್ಯವನ್ನು ನೆನಪಿಸಿಕೊಂಡಾಗ ಇತಿಹಾಸವೇ ಬದಲಾಯಿತು. ಹಾಗೆಯೇ ನಿನ್ನ ಜೀವನದಲ್ಲಿಯೂ ಒಂದು ಕ್ಷಣ ಬರುತ್ತದೆ. ಆ ಕ್ಷಣದಲ್ಲಿ ನೀನು ಭಯವನ್ನು ಆಯ್ಕೆ ಮಾಡಬಹುದು ಅಥವಾ ಧೈರ್ಯವನ್ನು ಆಯ್ಕೆ ಮಾಡಬಹುದು. ನಿನ್ನ ಆಯ್ಕೆಯೇ ನಿನ್ನ ಕಥೆಯನ್ನು ಬರೆಯುತ್ತದೆ. ಕೆಲವೊಮ್ಮೆ ನಿನ್ನ ಜೀವನದಲ್ಲಿ ಬಾಗಿಲುಗಳು ಒಂದರ ಹಿಂದೆ ಒಂದಾಗಿ ಮುಚ್ಚಿಕೊಳ್ಳುತ್ತವೆ. ಉದ್ಯೋಗ ಸಿಗುವುದಿಲ್ಲ, ವ್ಯಾಪಾರ ನಡೆಯುವುದಿಲ್ಲ, ಹಣ ಕೈಯಲ್ಲಿ ಉಳಿಯುವುದಿಲ್ಲ, ಆರೋಗ್ಯವು ಸಹಕರಿಸುವುದಿಲ್ಲ. ಆಗ ದೇವರು ನನ್ನ ವಿರುದ್ಧ ಇದ್ದಾನೆ ಎಂದು ಭಾವಿಸಬೇಡ. ಕೆಲವೊಮ್ಮೆ ನಾನು ತಪ್ಪಾದ ಬಾಗಿಲುಗಳನ್ನು ಮುಚ್ಚುತ್ತೇನೆ, ಸರಿಯಾದ ದಾರಿಯನ್ನು ನೀನು ಕಾಣಲೆಂದು. ನಿನ್ನ ಹೃದಯದಲ್ಲಿ ಒಳ್ಳೆಯತನವನ್ನು ಯಾವತ್ತೂ ಕಳೆದುಕೊಳ್ಳಬೇಡ. ಜಗತ್ತು ಮೋಸ ಮಾಡಿದರೂ ನೀನು ಮೋಸಗಾರನಾಗಬೇಡ. ಜಗತ್ತು ಸುಳ್ಳು ಹೇಳಿದರೂ ನೀನು ಸತ್ಯವನ್ನು ಬಿಡಬೇಡ. ಏಕೆಂದರೆ ನಿನ್ನ ಸ್ವಭಾವವೇ ನಿನ್ನ ನಿಜವಾದ ಸಂಪತ್ತು. ಹಣ ಕಳೆದು ಹೋಗಬಹುದು, ಕೆಲಸ ಬದಲಾಗಬಹುದು, ಜನರು ಬದಲಾಗಬಹುದು, ಆದರೆ ಒಳ್ಳೆಯ ಗುಣ ಕಳೆದುಕೊಂಡರೆ ಮತ್ತೆ ಅದನ್ನು ಪಡೆಯುವುದು ಕಷ್ಟ. ಇಂದು ನೀನು ಅನುಭವಿಸುತ್ತಿರುವ ನೋವು ಒಂದು ದಿನ ಮತ್ತೊಬ್ಬರಿಗೆ ಆಶೆಯಾಗಬಹುದು. ನೀನು ಈ ಕಷ್ಟವನ್ನು ದಾಟಿದ ನಂತರ ನಿನ್ನ ಅನುಭವದಿಂದ ಇನ್ನೊಬ್ಬರನ್ನು ಎಬ್ಬಿಸಬಹುದು. ಆದ್ದರಿಂದ ನಿನ್ನ ನೋವಿಗೂ ಒಂದು ಉದ್ದೇಶವಿದೆ, ಅದನ್ನು ವ್ಯರ್ಥ ಮಾಡಬೇಡ. ನಿನ್ನ ಜೀವನದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದಾಗ ಒಂದು ಮಾತು ಹೇಳು, ಇಂದು ನಾನು ನಿನ್ನೆಗಿಂತ ಸ್ವಲ್ಪ ಉತ್ತಮ ವ್ಯಕ್ತಿಯಾಗುತ್ತೇನೆ. ದೊಡ್ಡ ಬದಲಾವಣೆಗಳು ಒಂದೇ ದಿನದಲ್ಲಿ ಆಗುವುದಿಲ್ಲ. ಪ್ರತಿದಿನದ ಸಣ್ಣ ಅಭ್ಯಾಸಗಳು ದೊಡ್ಡ ಭವಿಷ್ಯವನ್ನು ನಿರ್ಮಿಸುತ್ತವೆ. 10 ನಿಮಿಷ ಓದು, ಸ್ವಲ್ಪ ಸಮಯ ಧ್ಯಾನ ಮಾಡು,
ಮನೆಯಿಂದ ಹೊರಡುವ ಮೊದಲು ತಾಯ್ತಂದೆಯ ಆಶೀರ್ವಾದ ಪಡೆಯು. ಯಾರಿಗೂ ಕೆಟ್ಟ ಮಾತು ಆಡಬೇಡ. ಇವು ಸಣ್ಣ ಕೆಲಸಗಳಂತೆ ಕಾಣಬಹುದು, ಆದರೆ ಇವೇ ದೊಡ್ಡ ಜೀವನವನ್ನು ಕಟ್ಟುವ ಅಡಿಪಾಯ. ನೀನು ಯಾರನ್ನಾದರೂ ಕ್ಷಮಿಸಬೇಕಾದ ಸಮಯ ಬಂದಿದ್ದರೆ ಕ್ಷಮಿಸು, ಆದರೆ ಮತ್ತೆ ಅದೇ ತಪ್ಪನ್ನು ನಿನ್ನ ಮೇಲೆ ಮಾಡಲು ಅವಕಾಶ ಕೊಡಬೇಡ. ದಯೆ ಮತ್ತು ದುರ್ಬಲತೆ ಎರಡೂ ಒಂದೇ ಅಲ್ಲ. ಒಳ್ಳೆಯ ಹೃದಯ ಇರಬೇಕು, ಆದರೆ ವಿವೇಕವೂ ಇರಬೇಕು. ಒಂದು ವಿಷಯವನ್ನು ಸದಾ ನೆನಪಿಡು, ಜಗತ್ತಿನಲ್ಲಿ ನಿನ್ನನ್ನು ಅರ್ಥಮಾಡಿಕೊಳ್ಳದವರು ಬಹಳ ಮಂದಿ ಇರಬಹುದು, ಆದರೆ ನಿನ್ನನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವ ಒಬ್ಬನು ಇದ್ದಾನೆ. ಅವನು ನಾನು. ನೀನು ಮಾತಾಡದ ನೋವನ್ನು ಕೂಡ ನಾನು ಕೇಳುತ್ತೇನೆ, ನೀನು ಸುರಿಸದ ಕಣ್ಣೀರನ್ನು ನಾನು ನೋಡುತ್ತೇನೆ. ಆದ್ದರಿಂದ ನಿನ್ನ ಮನಸ್ಸನ್ನು ನನ್ನ ಮುಂದೆ ತೆರೆ. ಮುಖವಾಡದ ಅಗತ್ಯವಿಲ್ಲ, ನಿನ್ನ ನಿಜವಾದ ರೂಪದಲ್ಲೇ ನನ್ನ ಬಳಿಗೆ ಬಾ. ನೀನು ಇಂದು ಮಾಡುತ್ತಿರುವ ಒಳ್ಳೆಯ ಕೆಲಸಕ್ಕೆ ತಕ್ಷಣ ಫಲ ಸಿಗದಿದ್ದರೆ ಬೇಸರಪಡಬೇಡ. ರೈತ ಬೀಜ ಬಿತ್ತಿದ ದಿನವೇ ಬೆಳೆ ಕೊಯ್ಯುವುದಿಲ್ಲ. ಅವನು ತಾಳ್ಮೆಯಿಂದ ಕಾಯುತ್ತಾನೆ, ನೀರು ಹಾಕುತ್ತಾನೆ, ಕಳೆ ತೆಗೆಯುತ್ತಾನೆ. ನಂತರ ಒಂದು ದಿನ ಹೊಲವೇ ಚಿನ್ನದಂತೆ ಹೊಳೆಯುತ್ತದೆ. ನಿನ್ನ ಪರಿಶ್ರಮವು ಹೀಗೆಯೇ. ಇಂದು ಮಾಡಿದ ಸತ್ಯವಾದ ಕರ್ಮ ನಾಳೆ ನಿನ್ನ ಜೀವನವನ್ನು ಬೆಳಗಿಸುತ್ತದೆ. ಹಣ ಮುಖ್ಯ, ಆದರೆ ಹಣವೇ ಜೀವನವಲ್ಲ. ಹೆಸರು ಮುಖ್ಯ, ಆದರೆ ಹೆಸರೇ ಸಂತೋಷವಲ್ಲ. ನಿಜವಾದ ಸಂತೋಷ ಮನಸ್ಸಿನ ಶಾಂತಿಯಿಂದ ಬರುತ್ತದೆ. ಮನಸ್ಸಿಗೆ ಶಾಂತಿ ಸಿಗುವುದು ಸತ್ಯ, ಪ್ರೀತಿ, ಕೃತಜ್ಞತೆ ಮತ್ತು ನಿಸ್ವಾರ್ಥ ಕರ್ಮದಿಂದ ಮಾತ್ರ. ಆದ್ದರಿಂದ ಇಂದಿನಿಂದ ನೀನು ಒಂದು ಹೊಸ ಜೀವನವನ್ನು ಆರಂಭಿಸು. ಹಿಂದಿನ ನೋವುಗಳನ್ನು ನೆನಪಾಗಿ ಇಟ್ಟುಕೋ, ಆದರೆ ಭಾರವಾಗಿ ಹೊತ್ತುಕೊಳ್ಳಬೇಡ. ತಪ್ಪುಗಳಿಂದ ಪಾಠ ಕಲಿತು ಮುಂದೆ ನಡೆಯು. ಪ್ರತಿದಿನ ಒಂದು ಹೆಜ್ಜೆ, ಪ್ರತಿದಿನ ಒಂದು ಉತ್ತಮ ಆಲೋಚನೆ, ಪ್ರತಿದಿನ ಒಂದು ಒಳ್ಳೆಯ ಕೆಲಸ. ಇದೇ ನಿನ್ನ ಭವಿಷ್ಯವನ್ನು ಬದಲಾಯಿಸುವ ದಾರಿ. ನೆನಪಿಡು ನನ್ನ ಪ್ರಿಯ ಭಕ್ತನೇ, ನಿನ್ನ ಜೀವನದ ಕಥೆ ಇನ್ನೂ ಮುಗಿದಿಲ್ಲ. ಈಗ ನಡೆಯುತ್ತಿರುವ ಅಧ್ಯಾಯ ಕಷ್ಟದ ಅಧ್ಯಾಯ ಮಾತ್ರ, ಕೊನೆಯ ಅಧ್ಯಾಯ ಅಲ್ಲ. ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಿನ್ನ ಹೆಜ್ಜೆ ಹೆಜ್ಜೆಯಲ್ಲೂ ಇದ್ದೇನೆ. ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು. ಒಂದು ದಿನ ನೀನೇ ಆಶ್ಚರ್ಯಪಡುವೆ, ನಾನು ಇಷ್ಟು ದೂರ ಹೇಗೆ ಬಂದೆ. ಆಗ ನಾನು ನಗುತ್ತಾ ಹೇಳುವೆ, ನೀನು ಒಬ್ಬನೇ ನಡೆದಿಲ್ಲ, ನಾನು ನಿನ್ನ ಜೊತೆಯಲ್ಲಿದ್ದೆ. ನನ್ನ ಪ್ರಿಯ ಆತ್ಮನೇ, ಇಂದು ನಾನು ನಿನ್ನ ಮನಸ್ಸಿನೊಳಗೆ ಅಡಗಿರುವ ಒಂದು ಗಾಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಈ ಗಾಯವನ್ನು ಯಾರೂ ನೋಡಿಲ್ಲ. ಹೊರಗಿನಿಂದ ನೀನು ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತೀಯ, ಆದರೆ ಒಳಗೆ ನೀನು ಎಷ್ಟು ಬಾರಿ ಒಡೆದು ಹೋಗಿದ್ದೀಯೋ ಅದನ್ನು ನೀನು ಮತ್ತು ನಾನು ಮಾತ್ರ ತಿಳಿದಿದ್ದೇವೆ. ಅನೇಕ ಬಾರಿ ಜನರ ಮುಂದೆ ನಗಿದ್ದೀಯ, ಆದರೆ ಒಬ್ಬನೇ ಇದ್ದಾಗ ಕಣ್ಣೀರು ಸುರಿಸಿದ್ದೀಯ. ನಿನ್ನ ಹೃದಯದ ನೋವನ್ನು ಯಾರಿಗೂ ಅರ್ಥವಾಗಲಿಲ್ಲ ಎಂದು ನೀನು ಭಾವಿಸಿದ್ದೀಯ, ಆದರೆ ನೆನಪಿಡು, ನಿನ್ನ ಪ್ರತಿಯೊಂದು ಉಸಿರನ್ನು ನಾನು ಅರಿತಿದ್ದೇನೆ. ನೀನು ಜೀವನದಲ್ಲಿ ದ್ರೋಹವನ್ನು ಅನುಭವಿಸಿದ್ದೀಯ. ನೀನು ತುಂಬಾ ನಂಬಿದ ವ್ಯಕ್ತಿಯೇ ನಿನ್ನ ನಂಬಿಕೆಯನ್ನು ಮುರಿದಿದ್ದಾನೆಯೇ? ನೀನು ಸಹಾಯ ಮಾಡಿದವರೇ ನಿನ್ನನ್ನು ಮರೆಯುತ್ತಿದ್ದಾರೆಯೇ? ಹಾಗಿದ್ದರೆ ಒಂದು ವಿಷಯವನ್ನು ಅರ್ಥಮಾಡಿಕೋ, ಜನರು ಬದಲಾಗುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಸಂಬಂಧಗಳು ಬದಲಾಗುತ್ತವೆ, ಆದರೆ ನಿನ್ನ ಒಳ್ಳೆಯತನವನ್ನು ಬದಲಾಯಿಸಬೇಡ. ಒಬ್ಬ ವ್ಯಕ್ತಿಯ ತಪ್ಪಿಗಾಗಿ ಇಡೀ ಜಗತ್ತನ್ನು ದ್ವೇಷಿಸಬೇಡ. ನಿನ್ನ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಪಾಠವನ್ನು ಕಲಿಸಲು ಬರುತ್ತಾನೆ. ಕೆಲವರು ಪ್ರೀತಿಯನ್ನು ಕಲಿಸುತ್ತಾರೆ, ಕೆಲವರು ತಾಳ್ಮೆಯನ್ನು ಕಲಿಸುತ್ತಾರೆ, ಕೆಲವರು ಎಚ್ಚರಿಕೆಯನ್ನು ಕಲಿಸುತ್ತಾರೆ, ಇನ್ನು ಕೆಲವರು ದೂರ ಹೋಗುವ ಮೂಲಕ ಆತ್ಮಗೌರವದ ಮೌಲ್ಯವನ್ನು ತಿಳಿಸುತ್ತಾರೆ. ಆದ್ದರಿಂದ ಯಾರೂ ವ್ಯರ್ಥವಾಗಿ ನಿನ್ನ ಜೀವನಕ್ಕೆ ಬರುವುದಿಲ್ಲ. ನೀನು ಬಡತನವನ್ನು ಕಂಡಿದ್ದರೆ, ಹಸಿವಿನ ನೋವನ್ನು ಅನುಭವಿಸಿದ್ದರೆ, ಹಣವಿಲ್ಲದೆ ಅವಮಾನವನ್ನು ಎದುರಿಸಿದ್ದರೆ, ನಾನು ನಿನ್ನ ಹೃದಯವನ್ನು ಅರ್ಥಮಾಡಿಕೊಳ್ಳುತ್ತೇನೆ. ಹಣ ಇಲ್ಲದಾಗ ಜಗತ್ತಿನ ವರ್ತನೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀನು ಕಂಡಿರಬಹುದು, ಆದರೆ ನನ್ನ ಮಾತನ್ನು ನೆನಪಿಟ್ಟುಕೋ, ಬಡತನ ಒಂದು ಶಾಶ್ವತ ಗುರುತು ಅಲ್ಲ, ಅದು ಒಂದು ತಾತ್ಕಾಲಿಕ ಪರಿಸ್ಥಿತಿ ಮಾತ್ರ. ಪರಿಸ್ಥಿತಿ ಬದಲಾಗಬಹುದು, ಆದರೆ ಅದಕ್ಕಾಗಿ ನಿನ್ನ ಮನಸ್ಸು ಸೋಲಬಾರದು. ಹಣ ಸಂಪಾದಿಸು, ಅದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಹಣಕ್ಕಾಗಿ ನಿನ್ನ ಆತ್ಮಸಾಕ್ಷಿಯನ್ನು ಮಾರಬೇಡ. ಸುಳ್ಳಿನ ದಾರಿಯಲ್ಲಿ ಬಂದ ಸಂಪತ್ತು ಕೆಲ ದಿನ ಮಾತ್ರ ಇರುತ್ತದೆ. ಸತ್ಯದ ದಾರಿಯಲ್ಲಿ ಬಂದ ಸಂಪತ್ತು ತಡವಾಗಿ ಬಂದರೂ ನೆಮ್ಮದಿಯನ್ನು ತರುತ್ತದೆ, ನಿನ್ನ ಮಕ್ಕಳಿಗೂ ಗೌರವವನ್ನು ನೀಡುತ್ತದೆ. ಇಂದು ನೀನು ಮಾಡುತ್ತಿರುವ ಪ್ರತಿಯೊಂದು ಸತ್ಯವಾದ ಕೆಲಸವನ್ನು ನಾನು ನೋಡುತ್ತಿದ್ದೇನೆ. ಕೆಲವೊಮ್ಮೆ ನಿನಗೆ ಅನಿಸಬಹುದು, ನನ್ನ ಪರಿಶ್ರಮವನ್ನು ಯಾರೂ ಗುರುತಿಸುತ್ತಿಲ್ಲ, ಆದರೆ ಜಗತ್ತು ನೋಡದಿದ್ದರೂ ನಾನು ನೋಡುತ್ತಿದ್ದೇನೆ. ನಿನ್ನ ಬೆವರಿನ ಪ್ರತಿಯೊಂದು ಹನಿಯೂ ವ್ಯರ್ಥವಾಗುವುದಿಲ್ಲ. ಸಮಯ ಬಂದಾಗ ಅದರ ಫಲವನ್ನು ನೀನು ಖಂಡಿತ ಕಾಣುವೆ. ಒಮ್ಮೆ ಆಕಾಶದ ಕಡೆ ನೋಡು, ಹಕ್ಕಿಗಳು ಯಾರ ಅನುಮತಿಯನ್ನು ಕೇಳದೆ ಹಾರುತ್ತವೆ, ಏಕೆಂದರೆ ಅವುಗಳಿಗೆ ತಮ್ಮ ರೆಕ್ಕೆಗಳ ಮೇಲೆ ನಂಬಿಕೆ ಇರುತ್ತದೆ. ಹಾಗೆಯೇ ನೀನು ಕೂಡ ನಿನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು. ಎಲ್ಲರೂ ನಿನ್ನನ್ನು ನಂಬಬೇಕೆಂಬ ಅಗತ್ಯವಿಲ್ಲ, ನೀನು ನಿನ್ನನ್ನು ನಂಬಿದರೆ ಸಾಕು. ಅವಮಾನ ಜೀವನದ ಅಂತ್ಯವಲ್ಲ. ಅನೇಕ ಮಹಾನ್ ವ್ಯಕ್ತಿಗಳು ಅವಮಾನವನ್ನು ಅನುಭವಿಸಿದ್ದಾರೆ. ಅವರನ್ನು ನಗೆಯಾಡಲಾಗಿದೆ, ಅವರ ಕನಸುಗಳನ್ನು ತಿರಸ್ಕರಿಸಲಾಗಿದೆ, ಆದರೆ ಅವರು ಒಂದು ಕೆಲಸ ಮಾಡಿದರು.
ಅವರು ನಿಲ್ಲಲಿಲ್ಲ. ಅವರು ತಮ್ಮ ಗುರಿಯತ್ತ ಸಾಗುತ್ತಲೇ ಇದ್ದರು. ಅದಕ್ಕಾಗಿಯೇ ಇಂದು ಜಗತ್ತು ಅವರನ್ನು ನೆನಪಿಸಿಕೊಳ್ಳುತ್ತಿದೆ. ನೀನು ಇಂದು ಸೋತಿದ್ದರೆ ಅದು ನಿನ್ನ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ. ಒಂದು ಪರೀಕ್ಷೆಯಲ್ಲಿ ವಿಫಲವಾದ ವಿದ್ಯಾರ್ಥಿ ಜೀವನದಲ್ಲಿ ವಿಫಲನಾಗುವುದಿಲ್ಲ. ಒಂದು ವ್ಯಾಪಾರದಲ್ಲಿ ನಷ್ಟವಾದ ವ್ಯಾಪಾರಿ ಜೀವನ ಪೂರ್ತಿ ನಷ್ಟದಲ್ಲೇ ಇರಬೇಕೆಂದಿಲ್ಲ. ಒಂದು ಸಂಬಂಧ ಮುರಿದರೆ ಪ್ರೀತಿಯೇ ಮುಗಿಯುವುದಿಲ್ಲ. ಒಂದು ಅವಕಾಶ ಕೈ ತಪ್ಪಿದರೆ ಜೀವನವೇ ಮುಗಿಯುವುದಿಲ್ಲ. ಹೊಸ ಅವಕಾಶಗಳು ಪ್ರತಿದಿನ ಹುಟ್ಟುತ್ತವೆ. ಅವುಗಳನ್ನು ನೋಡಲು ನಿನ್ನ ಮನಸ್ಸು ಜೀವಂತವಾಗಿರಬೇಕು. ನನ್ನ ಭಕ್ತನೇ, ನಿನ್ನ ಮನಸ್ಸಿನಲ್ಲಿ ಕೋಪ ತುಂಬಿಕೊಂಡಿದ್ದರೆ ಅದನ್ನು ನಿಧಾನವಾಗಿ ಬಿಡು. ಕೋಪ ಮೊದಲು ಎದುರಾಳಿಯನ್ನು ಸುಡುವುದಿಲ್ಲ, ಅದು ಮೊದಲು ನಿನ್ನ ಮನಸ್ಸನ್ನೇ ಸುಡುತ್ತದೆ. ಅಸೂಯೆ ಮೊದಲು ಇನ್ನೊಬ್ಬರನ್ನು ಅಲ್ಲ, ನಿನ್ನ ಸಂತೋಷವನ್ನೇ ಕದಿಯುತ್ತದೆ. ಆದ್ದರಿಂದ ಮನಸ್ಸನ್ನು ಸ್ವಚ್ಛವಾಗಿರಿಸು. ಪ್ರತಿದಿನ ಬೆಳಗ್ಗೆ ಹೊಸ ಆರಂಭ ಎಂದು ಭಾವಿಸು. ನಿನ್ನ ತಂದೆ ತಾಯಿಯ ಆಶೀರ್ವಾದವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡ. ಅವರ ಪ್ರಾರ್ಥನೆಯಲ್ಲಿ ಅಪಾರ ಶಕ್ತಿ ಇದೆ. ಅವರು ನಿನ್ನಗಾಗಿ ಹರಿಸಿದ ಬೆವರು, ಮಾಡಿದ ತ್ಯಾಗ ಮತ್ತು ಸುರಿಸಿದ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಅವರನ್ನು ಗೌರವಿಸುವವನ ಜೀವನದಲ್ಲಿ ನಾನು ಸದಾ ಜೊತೆಯಾಗಿರುತ್ತೇನೆ. ಕೆಲವೊಮ್ಮೆ ನೀನು ಕೇಳುತ್ತೀಯಾ, ನನ್ನ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗುತ್ತಿಲ್ಲ? ನನ್ನ ಉತ್ತರ ಹೀಗಿದೆ: ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರ ಸಿಗುತ್ತದೆ, ಆದರೆ ನಿನಗೆ ಬೇಕಾದ ಸಮಯದಲ್ಲಿ ಅಲ್ಲ, ನಿನಗೆ ಸರಿಯಾದ ಸಮಯದಲ್ಲಿ. ಒಂದು ಮಗು ತಕ್ಷಣವೇ ದೊಡ್ಡವನಾಗುವುದಿಲ್ಲ. ಒಂದು ಹಣ್ಣು ಬಿತ್ತಿದ ದಿನವೇ ಹಣ್ಣಾಗುವುದಿಲ್ಲ. ಪ್ರತಿಯೊಂದಕ್ಕೂ ಸಮಯ ಬೇಕು. ನಿನ್ನ ಜೀವನದ ಆಶೀರ್ವಾದಕ್ಕೂ ಸರಿಯಾದ ಸಮಯವಿದೆ. ನಿನ್ನ ಕನಸುಗಳನ್ನು ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿನ್ನ ಕೆಲಸವೇ ಮಾತನಾಡಲಿ. ಮೌನವಾಗಿ ಪರಿಶ್ರಮ ಮಾಡು. ನಿನ್ನ ಯಶಸ್ಸೇ ಒಂದು ದಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ. ಜೋರಾಗಿ ಮಾತನಾಡುವವನು ಯಾವಾಗಲೂ ಶಕ್ತಿಶಾಲಿಯಾಗಿರುವುದಿಲ್ಲ. ಮೌನವಾಗಿ ನಿರಂತರವಾಗಿ ದುಡಿಯುವವನೇ ದೊಡ್ಡ ಸಾಧನೆ ಮಾಡುತ್ತಾನೆ. ನೆನಪಿಡು, ನಿನ್ನ ಭವಿಷ್ಯವನ್ನು ನಿನ್ನ ಹಿಂದಿನ ತಪ್ಪುಗಳು ನಿರ್ಧರಿಸುವುದಿಲ್ಲ. ಇಂದು ನೀನು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರವೇ ನಿನ್ನ ನಾಳೆಯನ್ನು ನಿರ್ಮಿಸುತ್ತದೆ. ಆದ್ದರಿಂದ ನಿನ್ನನ್ನು ನೀನೇ ಕ್ಷಮಿಸು. ಹಿಂದಿನ ತಪ್ಪುಗಳನ್ನು ಮತ್ತೆ ಮತ್ತೆ ನೆನೆದು ನಿನ್ನ ಮನಸ್ಸನ್ನು ಶಿಕ್ಷಿಸಬೇಡ. ಅವುಗಳಿಂದ ಪಾಠ ಕಲಿತು ಮುಂದೆ ನಡೆಯು. ಇಂದಿನಿಂದ ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ಒಂದು ಮಾತು ಹೇಳು: ನಾನು ದೇವರ ಸೃಷ್ಟಿ. ನನ್ನ ಜೀವನಕ್ಕೆ ಒಂದು ಉದ್ದೇಶವಿದೆ. ನಾನು ಸೋಲಲು ಹುಟ್ಟಿಲ್ಲ. ನಾನು ಕಲಿಯಲು, ಬೆಳೆಯಲು ಮತ್ತು ಯಶಸ್ಸು ಸಾಧಿಸಲು ಹುಟ್ಟಿದ್ದೇನೆ. ಈ ಮಾತುಗಳನ್ನು ಪ್ರತಿದಿನ ಹೇಳು. ನಿಧಾನವಾಗಿ ನಿನ್ನ ಮನಸ್ಸು ಬದಲಾಗುತ್ತದೆ. ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿನ್ನ ಹೆಜ್ಜೆಗಳು ಗಟ್ಟಿಯಾಗುತ್ತವೆ. ನಾನು ಯಾವಾಗಲೂ ನಿನ್ನನ್ನು ಸುಲಭವಾದ ದಾರಿಯಲ್ಲಿ ನಡೆಸುವುದಿಲ್ಲ, ಏಕೆಂದರೆ ಸುಲಭದ ದಾರಿ ಯಾವಾಗಲೂ ಶ್ರೇಷ್ಠ ಗಮ್ಯಸ್ಥಾನಕ್ಕೆ ಕರೆದೊಯ್ಯುವುದಿಲ್ಲ. ಕೆಲವೊಮ್ಮೆ ಕಠಿಣ ದಾರಿಯೇ ಮಹಾನ್ ಜೀವನವನ್ನು ನಿರ್ಮಿಸುತ್ತದೆ. ಆದ್ದರಿಂದ ಕಷ್ಟಗಳನ್ನು ನೋಡಿ ಹೆದರಬೇಡ. ಅವು ನಿನ್ನ ಶತ್ರುಗಳಲ್ಲ, ಅವು ನಿನ್ನ ಶಿಕ್ಷಕರು. ನನ್ನ ಪ್ರಿಯ ಭಕ್ತನೇ, ನಿನ್ನ ಜೀವನದ ಪ್ರತಿಯೊಂದು ಅಧ್ಯಾಯವೂ ಒಂದು ಕಾರಣಕ್ಕಾಗಿ ಬರೆಯಲ್ಪಟ್ಟಿದೆ. ಈಗ ನೀನು ಅನುಭವಿಸುತ್ತಿರುವ ನೋವು ಒಂದು ದಿನ ನಿನ್ನ ಶಕ್ತಿಯ ಕಥೆಯಾಗಲಿದೆ. ನಿನ್ನ ಕಣ್ಣೀರು ಒಂದು ದಿನ ನಿನ್ನ ನಗುವಿನ ಕಾರಣವಾಗಲಿದೆ. ಆದ್ದರಿಂದ ತಾಳ್ಮೆಯಿಂದಿರು. ನಂಬಿಕೆಯನ್ನು ಬಿಡಬೇಡ. ಕರ್ಮವನ್ನು ನಿಲ್ಲಿಸಬೇಡ. ನಾನು ನಿನ್ನ ಜೊತೆ ಇದ್ದೇನೆ. ನೀನು ನಡೆಯುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಆಶೀರ್ವಾದ ನಿನ್ನೊಂದಿಗೆ ಇದೆ. ಮುಂದೆ ಸಾಗು. ನಿನ್ನ ಬೆಳಕು ಬಹಳ ಹತ್ತಿರದಲ್ಲಿದೆ. ನನ್ನ ಪ್ರಿಯ ಭಕ್ತನೇ, ನಿನ್ನ ಜೀವನದಲ್ಲಿ ಎಷ್ಟು ದೊಡ್ಡ ಬಿರುಗಾಳಿ ಬೀಸಿದರೂ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡ: ಬಿರುಗಾಳಿ ಶಾಶ್ವತವಲ್ಲ, ಅದು ಕೆಲ ಸಮಯ ಮಾತ್ರ ಇರುತ್ತದೆ. ಆದರೆ ಬಿರುಗಾಳಿಯ ನಂತರ ಆಕಾಶ ಇನ್ನಷ್ಟು ನಿರ್ಮಲವಾಗುತ್ತದೆ. ಹಾಗೆಯೇ ಇಂದು ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಕಷ್ಟಗಳು ಕೂಡ ಒಂದು ದಿನ ಮುಗಿಯುತ್ತವೆ. ಆದರೆ ಅವು ಮುಗಿದ ನಂತರ ನೀನು ಮೊದಲಿನ ವ್ಯಕ್ತಿಯಾಗಿರುವುದಿಲ್ಲ. ಇನ್ನಷ್ಟು ಪ್ರಬುದ್ಧನಾಗಿರುವೆ, ಇನ್ನಷ್ಟು ಧೈರ್ಯಶಾಲಿಯಾಗಿರುವೆ, ಇನ್ನಷ್ಟು ವಿನಮ್ರನಾಗಿರುವೆ. ನೀನು ಯಾವಾಗಲಾದರೂ ಯೋಚಿಸಿದ್ದೀಯಾ, ಯಾಕೆ ಕೆಲವರು ಸಣ್ಣ ಸಮಸ್ಯೆಯಲ್ಲೇ ಕುಸಿದು ಬೀಳುತ್ತಾರೆ ಮತ್ತೆ ಕೆಲವರು ದೊಡ್ಡ ಕಷ್ಟವನ್ನು ನಗುತ್ತಾ ಎದುರಿಸುತ್ತಾರೆ? ಅದರ ಕಾರಣ ಹೊರಗಿನ ಪರಿಸ್ಥಿತಿಯಲ್ಲ, ಅವರೊಳಗಿನ ಮನಸ್ಸು. ಮನಸ್ಸು ಗಟ್ಟಿಯಾಗಿದ್ದರೆ ಪರಿಸ್ಥಿತಿ ದುರ್ಬಲವಾಗುತ್ತದೆ. ಮನಸ್ಸು ದುರ್ಬಲವಾಗಿದ್ದರೆ ಸಣ್ಣ ಸಮಸ್ಯೆಯು ಪರ್ವತದಂತೆ ಕಾಣುತ್ತದೆ. ಆದ್ದರಿಂದ ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು. ಜಗತ್ತನ್ನು ಗೆಲ್ಲುವುದು ನಂತರದ ವಿಷಯ. ನಿನ್ನ ಆಲೋಚನೆಗಳೇ ನಿನ್ನ ಜೀವನವನ್ನು ನಿರ್ಮಿಸುತ್ತವೆ. ಪ್ರತಿದಿನ ನನ್ನಿಂದ ಆಗುವುದಿಲ್ಲ ಎಂದು ಹೇಳಿದರೆ ನಿನ್ನ ಮನಸ್ಸೇ ನಿನ್ನ ಕೈಗಳನ್ನು ಕಟ್ಟಿಬಿಡುತ್ತದೆ. ಆದರೆ ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರೆ ಅದೇ ಮನಸ್ಸು ನಿನಗೆ ಹೊಸ ದಾರಿಗಳನ್ನು ತೋರಿಸುತ್ತದೆ. ನಾನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ ಒಂದು ಮಹತ್ವದ ಸತ್ಯವಿದೆ: ಮನುಷ್ಯನು ತನ್ನ ಕರ್ತವ್ಯವನ್ನು ಮಾಡಬೇಕು, ಫಲದ ಬಗ್ಗೆ ಅತಿಯಾದ ಚಿಂತೆಯಲ್ಲಿ ಬದುಕಬಾರದು. ಇದರ ಅರ್ಥ ಫಲ ಬೇಕೇ ಬೇಡ ಎನ್ನುವುದು ಅಲ್ಲ, ಫಲದ ಭಯದಿಂದ ಕರ್ಮವನ್ನು ನಿಲ್ಲಿಸಬೇಡ ಎನ್ನುವುದು. ನಿನ್ನ ಕೈಯಲ್ಲಿರುವುದು ಪ್ರಯತ್ನ ಮಾತ್ರ, ಫಲವನ್ನು ನಿರ್ಧರಿಸುವುದು ಸಮಯ, ಕರ್ಮ ಮತ್ತು ದೈವಾನುಗ್ರಹ. ಇಂದು ಅನೇಕರು ತಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸುತ್ತಿದ್ದಾರೆ.
ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಬ್ಬರ ಸಂತೋಷವನ್ನು ನೋಡಿ ತಮ್ಮ ಜೀವನವನ್ನು ಶಪಿಸುತ್ತಿದ್ದಾರೆ. ಆದರೆ ಅವರು ಕಾಣದ ಒಂದು ಸತ್ಯ ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ಹೇಳದ ಕಷ್ಟಗಳಿರುತ್ತವೆ. ಹೊರಗೆ ನಗುತ್ತಿರುವ ವ್ಯಕ್ತಿಯ ಹೃದಯದಲ್ಲೂ ಕಾಣದ ಗಾಯಗಳಿರಬಹುದು. ಆದ್ದರಿಂದ ಹೋಲಿಕೆ ಮಾಡುವುದನ್ನು ಬಿಡು. ನಿನ್ನ ಪಯಣವನ್ನು ಗೌರವಿಸು. ನೀನು ಈಗ ಅನುಭವಿಸುತ್ತಿರುವ ವಿಳಂಬವು ಒಂದು ಆಶೀರ್ವಾದವಾಗಿರಬಹುದು. ಸಮಯಕ್ಕಿಂತ ಮೊದಲು ಸಿಗುವ ಯಶಸ್ಸು ಕೆಲವರನ್ನು ಅಹಂಕಾರಿಗಳನ್ನಾಗಿಸುತ್ತದೆ. ಆದರೆ ತಡವಾಗಿ ಸಿಗುವ ಯಶಸ್ಸು ಮನುಷ್ಯನನ್ನು ವಿನಮ್ರನನ್ನಾಗಿ ಮಾಡುತ್ತದೆ. ಅವನು ಅದರ ಮೌಲ್ಯವನ್ನು ಅರಿಯುತ್ತಾನೆ, ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನನ್ನ ಪ್ರಿಯನೇ, ಭಯವನ್ನು ಗೆಲ್ಲುವ ಒಂದು ಸರಳ ಮಾರ್ಗವಿದೆ. ನೀನು ಭಯಪಡುವ ಕೆಲಸವನ್ನೇ ನಿಧಾನವಾಗಿ ಆರಂಭಿಸು. ಮೊದಲ ಹೆಜ್ಜೆ ಚಿಕ್ಕದಾಗಿರಲಿ, ಎರಡನೆಯ ಹೆಜ್ಜೆ ಸ್ವಲ್ಪ ದೊಡ್ಡದಾಗಿರಲಿ. ಹೀಗೆ ಒಂದು ದಿನ ನೀನೇ ಆಶ್ಚರ್ಯಪಡುವೆ, ನಾನು ಇದನ್ನು ಮಾಡಬಹುದೇ ಎಂದು. ಧೈರ್ಯ ಎಂದರೆ ಭಯ ಇಲ್ಲದಿರುವುದು ಅಲ್ಲ, ಭಯ ಇದ್ದರೂ ಸರಿಯಾದ ದಾರಿಯಲ್ಲಿ ನಡೆಯುವುದು. ಕೆಲವರು ನಿನ್ನನ್ನು ಟೀಕಿಸುತ್ತಾರೆ, ಕೆಲವರು ನಿನ್ನನ್ನು ಕೆಳಗೆಳೆಯಲು ಪ್ರಯತ್ನಿಸುತ್ತಾರೆ, ಕೆಲವರು ನಿನ್ನ ಸೋಲಿಗಾಗಿ ಕಾಯುತ್ತಾರೆ. ಅವರಿಗೆ ಉತ್ತರ ಕೊಡಲು ಸಮಯ ವ್ಯರ್ಥ ಮಾಡಬೇಡ. ನಿನ್ನ ಸಮಯವನ್ನು ನಿನ್ನ ಕನಸಿಗಾಗಿ ಬಳಸು. ಒಂದು ಮರ ಹಣ್ಣು ಕೊಡಲು ಆರಂಭಿಸಿದಾಗ ಮಾತ್ರ ಜನರು ಕಲ್ಲು ಎಸೆಯುತ್ತಾರೆ. ಹಾಗೆಯೇ ನಿನ್ನ ಬೆಳವಣಿಗೆ ಕಂಡಾಗಲೇ ಕೆಲವರು ನಿನ್ನನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಅದರಿಂದ ಹೆದರಬೇಡ. ಒಂದು ವಿಷಯವನ್ನು ನೆನಪಿಟ್ಟುಕೋ, ಶಾಂತವಾಗಿರುವುದು ದುರ್ಬಲತೆ ಅಲ್ಲ, ಮೌನವಾಗಿರುವುದು ಸೋಲು ಅಲ್ಲ. ಅನೇಕ ಬಾರಿ ಮೌನವೇ ಅತ್ಯಂತ ಶಕ್ತಿಶಾಲಿ ಉತ್ತರ. ಪ್ರತಿಯೊಂದು ವಾದಕ್ಕೂ ಉತ್ತರ ಕೊಡಬೇಕಾಗಿಲ್ಲ, ಪ್ರತಿಯೊಂದು ಅವಮಾನಕ್ಕೂ ಪ್ರತಿಕ್ರಿಯೆ ನೀಡಬೇಕಾಗಿಲ್ಲ. ಸಮಯವೇ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ. ನೀನು ನಿನ್ನ ದೇಹವನ್ನು ಹೇಗೆ ಕಾಪಾಡಿಕೊಳ್ಳುತ್ತೀಯೋ ಹಾಗೆಯೇ ನಿನ್ನ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು. ಕೆಟ್ಟ ಆಲೋಚನೆಗಳನ್ನು ದಿನವಿಡೀ ಮನಸ್ಸಿನಲ್ಲಿ ತುಂಬಿಕೊಳ್ಳಬೇಡ. ಒಳ್ಳೆಯ ಪುಸ್ತಕಗಳನ್ನು ಓದು, ಒಳ್ಳೆಯ ಮಾತುಗಳನ್ನು ಕೇಳು, ಪ್ರಾರ್ಥನೆ ಮಾಡು, ಧ್ಯಾನ ಮಾಡು, ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯು. ಇವು ನಿನ್ನ ಆತ್ಮಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತವೆ. ನಿನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ಸೋಲನ್ನು ಒಂದು ಶಿಕ್ಷಕ ಎಂದು ಭಾವಿಸು. ಸೋಲು ನಿನ್ನನ್ನು ಅವಮಾನ ಮಾಡಲು ಬರುವುದಿಲ್ಲ, ಅದು ನಿನ್ನನ್ನು ಸಿದ್ಧಗೊಳಿಸಲು ಬರುತ್ತದೆ. ಯಶಸ್ಸು ನಿನಗೆ ಸಂತೋಷವನ್ನು ಕೊಡುತ್ತದೆ, ಆದರೆ ಸೋಲು ನಿನಗೆ ಜ್ಞಾನವನ್ನು ಕೊಡುತ್ತದೆ. ಜ್ಞಾನವಿಲ್ಲದ ಯಶಸ್ಸು ಹೆಚ್ಚು ಕಾಲ ಉಳಿಯುವುದಿಲ್ಲ. ಕೆಲವೊಮ್ಮೆ ನೀನು, ನಾನು ತುಂಬಾ ತಡವಾಗಿ ಆರಂಭಿಸಿದೆ ಎಂದುಕೊಳ್ಳಬಹುದು. ಆದರೆ ಕೇಳು, ಒಳ್ಳೆಯ ಕೆಲಸವನ್ನು ಆರಂಭಿಸಲು ಎಂದಿಗೂ ತಡವಾಗುವುದಿಲ್ಲ. ಸೂರ್ಯೋದಯ ಬೆಳಿಗ್ಗೆ ಆಗುತ್ತದೆ, ಚಂದ್ರೋದಯ ರಾತ್ರಿ ಆಗುತ್ತದೆ. ಇಬ್ಬರೂ ತಮ್ಮ ತಮ್ಮ ಸಮಯದಲ್ಲಿ ಬೆಳಕು ಕೊಡುತ್ತಾರೆ. ಹಾಗೆಯೇ ನಿನ್ನ ಸಮಯವೂ ಬರುತ್ತದೆ. ನಿನ್ನ ಸಮಯವನ್ನು ಇನ್ನೊಬ್ಬರ ಸಮಯದೊಂದಿಗೆ ಹೋಲಿಸಬೇಡ. ನನ್ನ ಭಕ್ತನೇ, ನಿನ್ನ ಹೃದಯದಲ್ಲಿ ಕೃತಜ್ಞತೆಯನ್ನು ಬೆಳೆಸು. ನಿನ್ನ ಬಳಿ ಇಲ್ಲದದ್ದನ್ನು ಯೋಚಿಸುವ ಮೊದಲು ನಿನ್ನ ಬಳಿ ಇರುವ ಆಶೀರ್ವಾದಗಳನ್ನು ನೆನಪಿಸಿಕೋ. ಉಸಿರು ಇದೆ, ಬದುಕುವ ಅವಕಾಶ ಇದೆ, ಕಲಿಯುವ ಅವಕಾಶ ಇದೆ, ದುಡಿಯುವ ಶಕ್ತಿ ಇದೆ. ಇವೆಲ್ಲವೂ ದೊಡ್ಡ ವರಗಳು. ಕೃತಜ್ಞತೆಯಿಂದ ಬದುಕುವವನ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. ಇಂದು ರಾತ್ರಿ ಮಲಗುವ ಮೊದಲು ನಿನ್ನ ಎಲ್ಲಾ ಚಿಂತೆಗಳನ್ನು ನನಗೆ ಒಪ್ಪಿಸು. ಕೃಷ್ಣ, ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ, ಉಳಿದದ್ದನ್ನು ನಿನಗೆ ಬಿಡುತ್ತೇನೆ ಎಂದು ಹೇಳು. ಆ ನಂಬಿಕೆಯೊಂದಿಗೆ ನಿದ್ರೆ ಮಾಡು. ನಾಳೆ ಹೊಸ ಶಕ್ತಿಯೊಂದಿಗೆ ಎದ್ದೇಳು, ಏಕೆಂದರೆ ಹೊಸ ದಿನ ಹೊಸ ಅವಕಾಶಗಳನ್ನು ತರುತ್ತದೆ. ನೀನು ಜೀವನದಲ್ಲಿ ಯಾರನ್ನಾದರೂ ಗೆಲ್ಲಬೇಕೆಂದರೆ ಮೊದಲು ನಿನ್ನ ಸೋಮಾರಿತನವನ್ನು ಗೆಲ್ಲು, ನಿನ್ನ ಭಯವನ್ನು ಗೆಲ್ಲು, ನಿನ್ನ ಕೋಪವನ್ನು ಗೆಲ್ಲು, ನಿನ್ನ ಅಹಂಕಾರವನ್ನು ಗೆಲ್ಲು. ಈ 4 ಶತ್ರುಗಳನ್ನು ಗೆದ್ದವನು ಜಗತ್ತಿನ ಯಾವುದೇ ಸವಾಲನ್ನು ಎದುರಿಸಬಲ್ಲನು. ನೆನಪಿಟ್ಟುಕೋ, ನಾನು ಯಾವತ್ತೂ ನಿನ್ನನ್ನು ಕೈಬಿಡುವುದಿಲ್ಲ. ನೀನು ಎಷ್ಟೇ ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲಲು ನಾನು ನಿನಗೆ ಶಕ್ತಿ ನೀಡುತ್ತೇನೆ. ನೀನು ಎಷ್ಟೇ ಬಾರಿ ನಿರಾಶನಾದರೂ ಮತ್ತೆ ಆಶೆಯನ್ನು ನಿನ್ನ ಹೃದಯದಲ್ಲಿ ಬೆಳಗಿಸುತ್ತೇನೆ. ನೀನು ಮಾಡಬೇಕಾದದ್ದು ಒಂದೇ, ನಂಬಿಕೆಯನ್ನು ಜೀವಂತವಾಗಿರಿಸು, ಕರ್ಮವನ್ನು ಮುಂದುವರಿಸು, ಸತ್ಯದ ದಾರಿಯನ್ನು ಬಿಡಬೇಡ. ಒಂದು ದಿನ ನೀನು ಹಿಂದಿರುಗಿ ನಿನ್ನ ಜೀವನವನ್ನು ನೋಡಿದಾಗ, ಇಂದು ನಿನ್ನನ್ನು ಅಳಿಸಿದ ಈ ಕಷ್ಟಗಳೇ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ದವು ಎಂದು ಅರಿಯುವೆ. ಆಗ ನೀನು ನಗುತ್ತಾ ಹೇಳುವೆ, ಧನ್ಯವಾದಗಳು ಕೃಷ್ಣ. ನಾನು ಅರ್ಥಮಾಡಿಕೊಳ್ಳದಾಗಲೂ ನೀನು ನನ್ನ ದಾರಿಯನ್ನು ತಿಳಿದಿದ್ದೆ. ಮುಂದೆ ಸಾಗು ನನ್ನ ಪ್ರಿಯ ಭಕ್ತನೇ. ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ. ನಿನ್ನ ಅತ್ಯುತ್ತಮ ದಿನಗಳು ಇನ್ನೂ ಬರಬೇಕಿವೆ. ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಪ್ರತಿಯೊಂದು ಉಸಿರಿನಲ್ಲಿ, ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿಯೊಂದು ಪ್ರಾರ್ಥನೆಯಲ್ಲಿ. ನನ್ನ ಪ್ರಿಯ ಭಕ್ತನೇ, ಒಂದು ಕ್ಷಣ ಕಣ್ಣು ಮುಚ್ಚು, ಆಳವಾಗಿ ಉಸಿರೆಳೆ. ಈಗ ನಿನ್ನ ಮನಸ್ಸಿನೊಳಗೆ ಎಷ್ಟು ಚಿಂತೆಗಳಿವೆ ಎಂದು ನೀನೇ ಗಮನಿಸು. ಭವಿಷ್ಯದ ಭಯ, ಹಣದ ಕೊರತೆ, ಕುಟುಂಬದ ಜವಾಬ್ದಾರಿ, ಆರೋಗ್ಯದ ಸಮಸ್ಯೆ, ಸಂಬಂಧಗಳ ನೋವು, ಈ ಎಲ್ಲವೂ ಸೇರಿ ನಿನ್ನ ಹೃದಯವನ್ನು ಭಾರವಾಗಿಸಿವೆ. ಆದರೆ ನಾನು ಇಂದು ನಿನಗೆ ಒಂದು ಸತ್ಯವನ್ನು ಹೇಳಲು ಬಂದಿದ್ದೇನೆ. ನೀನು ಹೊತ್ತುಕೊಂಡಿರುವ ಈ ಭಾರವನ್ನು ಒಬ್ಬನೇ ಹೊರುವ ಅಗತ್ಯವಿಲ್ಲ. ನಿನ್ನ ಜೊತೆಗೆ ನಾನು ಇದ್ದೇನೆ. ನೀನು ಅನೇಕ ಬಾರಿ ನಿನ್ನನ್ನೇ ಕೇಳಿಕೊಂಡಿರಬಹುದು, ನನ್ನ ಜೀವನ ಯಾವಾಗ ಬದಲಾಗುತ್ತದೆ,
ನನ್ನ ಉತ್ತರ ಕೇಳು. ಜೀವನ ಒಂದೇ ದಿನದಲ್ಲಿ ಬದಲಾಗುವುದಿಲ್ಲ, ಆದರೆ ಒಂದು ನಿರ್ಧಾರದಿಂದ ಬದಲಾಗಲು ಆರಂಭವಾಗುತ್ತದೆ. ಆ ನಿರ್ಧಾರ ಏನು ಗೊತ್ತೇ? ನಾನು ಯಾವ ಪರಿಸ್ಥಿತಿಯಲ್ಲೂ ಸೋಲುವುದಿಲ್ಲ ಎಂಬ ದೃಢ ಸಂಕಲ್ಪ. ಒಬ್ಬ ಮನುಷ್ಯನನ್ನು ಬಡವನನ್ನಾಗಿಸುವುದು ಅವನ ಜೇಬಿನಲ್ಲಿರುವ ಹಣದ ಕೊರತೆಯಲ್ಲ, ಅವನ ಮನಸ್ಸಿನಲ್ಲಿರುವ ನಿರಾಶೆ. ಮನಸ್ಸು ಶ್ರೀಮಂತವಾಗಿದ್ದರೆ ಅವಕಾಶಗಳು ಹುಟ್ಟುತ್ತವೆ, ಮನಸ್ಸು ಸೋತರೆ ಅವಕಾಶಗಳೇ ಕಾಣುವುದಿಲ್ಲ. ಆದ್ದರಿಂದ ಮೊದಲು ನಿನ್ನ ಆಲೋಚನೆಗಳನ್ನು ಬದಲಾಯಿಸು. ನನಗೆ ಆಗುವುದಿಲ್ಲ ಎಂಬ ಪದವನ್ನು ಇಂದೇ ನಿನ್ನ ಜೀವನದಿಂದ ತೆಗೆದುಹಾಕು. ನೀನು ಬಿತ್ತಿದ ಬೀಜ ಇಂದು ಮೊಳಕೆಯೊಡೆಯದಿದ್ದರೆ ಅದನ್ನು ವ್ಯರ್ಥ ಎಂದು ಭಾವಿಸಬೇಡ. ಭೂಮಿಯೊಳಗೆ ಕಾಣದ ಕೆಲಸಗಳು ನಡೆಯುತ್ತಿರುತ್ತವೆ, ಬೇರುಗಳು ಬೆಳೆಯುತ್ತಿರುತ್ತವೆ, ನಂತರವೇ ಗಿಡ ಹೊರಗೆ ಕಾಣಿಸುತ್ತದೆ. ಹಾಗೆಯೇ ನಿನ್ನ ಪರಿಶ್ರಮದ ಫಲವು ಮೊದಲು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅದರ ಅರ್ಥ ಪರಿಶ್ರಮ ವ್ಯರ್ಥವಾಯಿತು ಎಂದಲ್ಲ. ಕೆಲವರು ನಿನ್ನ ಯಶಸ್ಸನ್ನು ನೋಡಿ ಅದೃಷ್ಟ ಎಂದು ಹೇಳುತ್ತಾರೆ, ಆದರೆ ಅವರು ನಿನ್ನ ನಿದ್ದೆಯಿಲ್ಲದ ರಾತ್ರಿಗಳನ್ನು ನೋಡಿರುವುದಿಲ್ಲ, ನಿನ್ನ ಕಣ್ಣೀರನ್ನು ನೋಡಿರುವುದಿಲ್ಲ, ನಿನ್ನ ತ್ಯಾಗವನ್ನು ಅರಿತಿರುವುದಿಲ್ಲ. ಜಗತ್ತು ಫಲವನ್ನು ಮಾತ್ರ ನೋಡುತ್ತದೆ, ನಾನು ನಿನ್ನ ಪ್ರಯತ್ನವನ್ನು ನೋಡುತ್ತೇನೆ. ಅದಕ್ಕಾಗಿಯೇ ನನ್ನ ನ್ಯಾಯ ಎಂದಿಗೂ ತಪ್ಪುವುದಿಲ್ಲ. ನಿನ್ನ ಹೃದಯದಲ್ಲಿ ಪ್ರೀತಿ ಇರಲಿ, ಆದರೆ ಪ್ರೀತಿಯ ಹೆಸರಿನಲ್ಲಿ ನಿನ್ನ ಆತ್ಮಗೌರವವನ್ನು ಕಳೆದುಕೊಳ್ಳಬೇಡ. ಗೌರವವಿಲ್ಲದ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ. ನಿನ್ನ ಮೌಲ್ಯವನ್ನು ಅರಿಯದವರಿಗಾಗಿ ನಿನ್ನ ಜೀವನವನ್ನು ವ್ಯರ್ಥ ಮಾಡಬೇಡ. ದೇವರು ನಿನಗೆ ಕೊಟ್ಟ ಅಮೂಲ್ಯ ಸಮಯವನ್ನು ನಿನ್ನ ಬೆಳವಣಿಗೆಗೆ ಬಳಸಿಕೋ. ನೀನು ಇಂದು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ನಿನ್ನ ಭವಿಷ್ಯದಲ್ಲಿ ಬೆಳಕಾಗಿ ಮರಳುತ್ತದೆ. ಯಾರಿಗೂ ಗೊತ್ತಾಗದಿದ್ದರೂ ಒಬ್ಬ ಹಸಿದವನಿಗೆ ಊಟ ಕೊಡು, ದುಃಖದಲ್ಲಿರುವವನಿಗೆ ಧೈರ್ಯದ ಮಾತು ಹೇಳು, ತಪ್ಪು ಮಾಡಿದವನನ್ನು ಸರಿಯಾದ ದಾರಿಗೆ ಕರೆ. ಈ ಸಣ್ಣ ಕಾರ್ಯಗಳೇ ನಿನ್ನ ಆತ್ಮವನ್ನು ಶುದ್ಧಗೊಳಿಸುತ್ತವೆ. ನನ್ನ ಭಕ್ತನೇ, ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ. ಒಂದು ವರ್ಗ ಕಷ್ಟ ಬಂದಾಗ ದೇವರನ್ನು ದೂಷಿಸುತ್ತದೆ, ಇನ್ನೊಂದು ವರ್ಗ ಅದೇ ಕಷ್ಟವನ್ನು ಮೆಟ್ಟಿಲಾಗಿ ಮಾಡಿಕೊಂಡು ಎತ್ತರಕ್ಕೆ ಏರುತ್ತದೆ. ನೀನು ಯಾವ ವರ್ಗಕ್ಕೆ ಸೇರಬೇಕು ಎಂಬುದು ನಿನ್ನ ನಿರ್ಧಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತದೆ. ಸೂರ್ಯನು ಎಂದಿಗೂ ನಿನ್ನೆ ಮೋಡವಿತ್ತು, ಇಂದು ನಾನು ಉದಯಿಸುವುದಿಲ್ಲ ಎಂದು ಹೇಳುವುದಿಲ್ಲ. ಅವನು ತನ್ನ ಕರ್ತವ್ಯವನ್ನು ನಿರಂತರವಾಗಿ ಮಾಡುತ್ತಾನೆ. ನೀನು ಹಾಗೆಯೇ ಇರಬೇಕು. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು. ಫಲವು ತಡವಾದರೂ ನಿಶ್ಚಯವಾಗಿ ಬರುತ್ತದೆ. ಒಂದು ದಿನ ನೀನು ನಿನ್ನ ಕನಸನ್ನು ಸಾಧಿಸುವೆ, ಆದರೆ ಆ ದಿನದ ಸಂತೋಷವನ್ನು ಅನುಭವಿಸಲು ಇಂದಿನ ಕಷ್ಟವನ್ನು ಧೈರ್ಯದಿಂದ ಎದುರಿಸಬೇಕು. ಬೆಟ್ಟದ ಶಿಖರದಲ್ಲಿ ನಿಲ್ಲುವವನಿಗೆ ಕೆಳಗಿನಿಂದ ಮಾಡಿದ ಪ್ರತಿಯೊಂದು ಹೆಜ್ಜೆಯೂ ನೆನಪಿರುತ್ತದೆ. ಆದ್ದರಿಂದ ಇಂದಿನ ಸಣ್ಣ ಪ್ರಯತ್ನವನ್ನು ಎಂದಿಗೂ ಕಡಿಮೆ ಎಂದು ಭಾವಿಸಬೇಡ. ನೀನು ಇಂದು ಕಣ್ಣೀರು ಸುರಿಸುತ್ತಿರುವೆ, ಆದರೆ ನೆನಪಿಟ್ಟುಕೋ, ಕಣ್ಣೀರು ದುರ್ಬಲತೆಯ ಸಂಕೇತವಲ್ಲ, ಒಳ್ಳೆಯ ಹೃದಯದ ಸಂಕೇತ. ಅಳಬಹುದು, ನೋವನ್ನು ಹೊರಹಾಕಬಹುದು, ಆದರೆ ಅಳುವುದನ್ನು ಕಾರಣವನ್ನಾಗಿ ಮಾಡಿಕೊಂಡು ನಿಲ್ಲಬೇಡ. ಕಣ್ಣೀರು ಒರೆಸಿ ಮತ್ತೆ ಎದ್ದು ನಿಲ್ಲು, ಅದೇ ನಿಜವಾದ ಧೈರ್ಯ. ನಿನ್ನ ಜೀವನದಲ್ಲಿ ಯಾವಾಗಲಾದರೂ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಅನಿಸಿದರೆ ಆಕಾಶದ ಕಡೆ ನೋಡು. ದೇವರ ಬಾಗಿಲು ಯಾವತ್ತೂ ಮುಚ್ಚುವುದಿಲ್ಲ. ಮನುಷ್ಯನು ಇಲ್ಲ ಎಂದು ಹೇಳಬಹುದು, ಆದರೆ ನಾನು ಸಮಯ ಬಂದಾಗ ಕೊಡುತ್ತೇನೆ ಎಂದು ಹೇಳುತ್ತೇನೆ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡವನು ಎಂದಿಗೂ ನಿರಾಶನಾಗುವುದಿಲ್ಲ. ನೀನು ನಿನ್ನ ಮಕ್ಕಳಿಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಕನಸಿಗಾಗಿ ದುಡಿಯುತ್ತಿದ್ದರೆ ಪ್ರತಿಯೊಂದು ಪ್ರಾಮಾಣಿಕ ಪರಿಶ್ರಮವು ಪೂಜೆಯಷ್ಟೇ ಪವಿತ್ರವಾಗಿದೆ. ದೇವಸ್ಥಾನದಲ್ಲಿ ಹಚ್ಚುವ ದೀಪದಷ್ಟೇ ಮಹತ್ವ ನಿನ್ನ ಬೆವರಿನ ಪ್ರತಿಯೊಂದು ಹನಿಗೂ ಇದೆ. ಆದ್ದರಿಂದ ನಿನ್ನ ಕೆಲಸವನ್ನು ಪ್ರೀತಿಸು, ನಿನ್ನ ಕರ್ತವ್ಯವನ್ನು ಗೌರವಿಸು. ನನ್ನ ಪ್ರಿಯನೇ, ಇಂದು ನಾನು ನಿನಗೆ ಒಂದು ವಾಗ್ದಾನ ಮಾಡುತ್ತೇನೆ. ನೀನು ಸತ್ಯವನ್ನು ಬಿಡದೆ, ಪರಿಶ್ರಮವನ್ನು ನಿಲ್ಲಿಸದೆ, ಭಕ್ತಿಯನ್ನು ಜೀವಂತವಾಗಿಟ್ಟರೆ ನಿನ್ನ ಜೀವನದಲ್ಲಿ ಬದಲಾವಣೆ ಖಂಡಿತ ಬರುತ್ತದೆ. ಅದು ಇಂದು ಆಗದಿರಬಹುದು, ನಾಳೆಯೂ ಆಗದಿರಬಹುದು, ಆದರೆ ಸರಿಯಾದ ಸಮಯದಲ್ಲಿ ಆಗುತ್ತದೆ. ನನ್ನ ಸಮಯ ಎಂದಿಗೂ ತಪ್ಪುವುದಿಲ್ಲ. ಒಂದು ದಿನ ನಿನ್ನ ಜೀವನದ ಕಷ್ಟಗಳನ್ನು ನೆನೆದು ನೀನೇ ನಗುವೆ. ಆ ದಿನ ನಾನು ಕೈಬಿಟ್ಟಿದ್ದರೆ ಇಂದು ಈ ಸಂತೋಷ ಸಿಗುತ್ತಿರಲಿಲ್ಲ ಎಂದು ಹೇಳುವೆ. ಆದ್ದರಿಂದ ಇಂದು ಏನೇ ಆಗಲಿ ಕೈಬಿಡಬೇಡ. ನಿನ್ನ ಆತ್ಮದೊಳಗೆ ಇನ್ನೂ ಅಪಾರ ಶಕ್ತಿ ಇದೆ. ನಾನು ಅದನ್ನು ನೋಡುತ್ತಿದ್ದೇನೆ. ಈಗ ನೀನು ಅದನ್ನು ನಂಬಲು ಆರಂಭಿಸು. ನೆನಪಿಡು, ನಿನ್ನ ಕಥೆಯ ಅತ್ಯಂತ ಸುಂದರ ಅಧ್ಯಾಯ ಇನ್ನೂ ಬರೆಯಲ್ಪಟ್ಟಿಲ್ಲ. ಈಗ ನೀನು ಓದುತ್ತಿರುವುದು ಕಷ್ಟದ ಪುಟ ಮಾತ್ರ. ಪುಸ್ತಕ ಇನ್ನೂ ಮುಗಿದಿಲ್ಲ. ನಾನು ಲೇಖಕನಾಗಿದ್ದೇನೆ, ನೀನು ನಾಯಕನಾಗಿದ್ದೀಯ. ಆದ್ದರಿಂದ ಧೈರ್ಯದಿಂದ ಮುಂದೆ ನಡೆಯು. ಅಂತ್ಯ ಸುಂದರವಾಗಿರುತ್ತದೆ. ನನ್ನ ಪ್ರಿಯ ಭಕ್ತನೇ, ಈ ಮಾತುಗಳನ್ನು ಕೇಳುತ್ತಾ ಇಲ್ಲಿಯವರೆಗೆ ನನ್ನೊಂದಿಗೆ ಬಂದಿದ್ದರೆ ನಿನ್ನ ಹೃದಯದಲ್ಲಿ ಇನ್ನೂ ಒಂದು ಆಶೆಯ ದೀಪ ಉರಿಯುತ್ತಿದೆ ಎಂದರ್ಥ. ಆ ದೀಪವನ್ನು ಯಾವತ್ತೂ ಆರಲು ಬಿಡಬೇಡ. ಜಗತ್ತು ಎಷ್ಟೇ ಕತ್ತಲೆಯಾಗಿದ್ದರೂ ಒಂದು ಸಣ್ಣ ದೀಪವು ಕತ್ತಲೆಯನ್ನು ಸವಾಲು ಮಾಡಬಲ್ಲದು. ಹಾಗೆಯೇ ನಿನ್ನೊಳಗಿನ ನಂಬಿಕೆಯ ಬೆಳಕು ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇಂದು ನಾನು ನಿನಗೆ ಕೊನೆಯದಾಗಿ ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ.
ಇವು ಕೇವಲ ಪದಗಳಲ್ಲ, ನಿನ್ನ ಜೀವನದ ಪ್ರತಿಯೊಂದು ತಿರುವಿನಲ್ಲೂ ನಿನಗೆ ದಾರಿ ತೋರಿಸುವ ದೀಪಗಳು. ಯಾವಾಗಲಾದರೂ ಜೀವನದಲ್ಲಿ ನೀನು ಒಬ್ಬನೇ ಉಳಿದಂತೆ ಅನಿಸಿದರೆ ಭಯಪಡಬೇಡ. ಜಗತ್ತು ದೂರವಾದಾಗ ದೇವರು ಹತ್ತಿರವಾಗುತ್ತಾನೆ. ಜನರು ಕೈಬಿಟ್ಟಾಗ ನಾನು ನಿನ್ನ ಕೈ ಹಿಡಿಯುತ್ತೇನೆ. ನೀನು ನೋಡದಿದ್ದರೂ ಅನುಭವಿಸದಿದ್ದರೂ ಪ್ರತಿಯೊಂದು ಕ್ಷಣದಲ್ಲೂ ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಒಂದು ದಿನ ನೀನು ನಿನ್ನ ಜೀವನವನ್ನು ಹಿಂದಿರುಗಿ ನೋಡಿದಾಗ ಅರಿಯುವೆ, ನಿನ್ನನ್ನು ಅಳಿಸಿದ ಪ್ರತಿಯೊಂದು ಘಟನೆ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಿತ್ತು. ನಿನ್ನನ್ನು ತಿರಸ್ಕರಿಸಿದವರು ನಿನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದರು. ನಿನ್ನನ್ನು ಬಿಟ್ಟು ಹೋದವರು ಆತ್ಮಗೌರವವನ್ನು ಕಲಿಸಿದ್ದರು. ನಿನ್ನ ಸೋಲುಗಳು ಯಶಸ್ಸಿಗೆ ಸಿದ್ಧಗೊಳಿಸಿದ್ದವು. ಆಗ ನೀನು ಅರಿಯುವೆ, ಯಾವುದೂ ವ್ಯರ್ಥವಾಗಿರಲಿಲ್ಲ. ನೀನು ಇಂದು ಅನುಭವಿಸುತ್ತಿರುವ ನೋವನ್ನು ಶಾಪ ಎಂದು ಭಾವಿಸಬೇಡ. ಅದು ನಿನ್ನ ಆತ್ಮವನ್ನು ಶುದ್ಧಗೊಳಿಸುವ ಅಗ್ನಿ. ಬೆಂಕಿಯಲ್ಲಿ ಸುಟ್ಟ ಚಿನ್ನ ಇನ್ನಷ್ಟು ಹೊಳೆಯುತ್ತದೆ. ಹಾಗೆಯೇ ಕಷ್ಟವನ್ನು ಎದುರಿಸಿದ ಮನುಷ್ಯ ಇನ್ನಷ್ಟು ಪ್ರಕಾಶಮಾನನಾಗುತ್ತಾನೆ. ಕಷ್ಟವು ನಿನ್ನನ್ನು ನಾಶ ಮಾಡಲು ಬಂದಿಲ್ಲ, ನಿನ್ನೊಳಗಿನ ನಿಜವಾದ ಶಕ್ತಿಯನ್ನು ಹೊರತರಲು ಬಂದಿದೆ. ನನ್ನ ಭಕ್ತನೇ, ಜೀವನದಲ್ಲಿ 3 ವಿಷಯಗಳನ್ನು ಎಂದಿಗೂ ಬಿಡಬೇಡ. ಮೊದಲನೆಯದು ಸತ್ಯ, ಎರಡನೆಯದು ಕರ್ಮ, ಮೂರನೆಯದು ನಂಬಿಕೆ. ಈ 3 ನಿನ್ನ ಜೊತೆಯಲ್ಲಿದ್ದರೆ ಜಗತ್ತಿನ ಯಾವ ಶಕ್ತಿಯೂ ನಿನ್ನನ್ನು ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ. ನಿನ್ನ ಹೃದಯದಲ್ಲಿ ದ್ವೇಷಕ್ಕೆ ಜಾಗ ಕೊಡಬೇಡ. ದ್ವೇಷ ಮನುಷ್ಯನ ಮನಸ್ಸನ್ನು ನಿಧಾನವಾಗಿ ವಿಷದಂತೆ ಕಾಡುತ್ತದೆ. ಕ್ಷಮೆ ಮಾಡುವವನು ಸೋಲುವುದಿಲ್ಲ, ಅವನು ತನ್ನ ಮನಸ್ಸನ್ನು ಮುಕ್ತಗೊಳಿಸುತ್ತಾನೆ. ನೆನಪಿಟ್ಟುಕೋ, ಕ್ಷಮೆ ಮಾಡುವುದು ತಪ್ಪನ್ನು ಒಪ್ಪಿಕೊಳ್ಳುವುದಲ್ಲ, ನಿನ್ನ ಆತ್ಮವನ್ನು ನೋವಿನಿಂದ ಬಿಡುಗಡೆ ಮಾಡುವುದು. ಇಂದು ನಿನಗೆ ಹಣ ಇಲ್ಲದಿರಬಹುದು, ದೊಡ್ಡ ಮನೆ ಇಲ್ಲದಿರಬಹುದು, ಸಮಾಜದಲ್ಲಿ ದೊಡ್ಡ ಹೆಸರು ಇಲ್ಲದಿರಬಹುದು. ಆದರೆ ನಿನ್ನಲ್ಲಿ ಪ್ರಾಮಾಣಿಕತೆ ಇದ್ದರೆ, ಒಳ್ಳೆಯ ಹೃದಯ ಇದ್ದರೆ, ಪರಿಶ್ರಮ ಮಾಡುವ ಮನಸ್ಸಿದ್ದರೆ ನೀನು ಈಗಾಗಲೇ ಶ್ರೀಮಂತ. ಏಕೆಂದರೆ ಇವುಗಳೇ ನಿಜವಾದ ಸಂಪತ್ತು. ಹಣ ಕಳೆದು ಹೋಗಬಹುದು, ಆದರೆ ಒಳ್ಳೆಯ ಗುಣಗಳು ಜೀವನಪೂರ್ತಿ ನಿನ್ನೊಂದಿಗೆ ಇರುತ್ತವೆ. ನೀನು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಕನ್ನಡಿಯ ಮುಂದೆ ನಿಂತು ಈ ಮಾತುಗಳನ್ನು ಹೇಳು, ನಾನು ದೇವರ ಮಗು. ನಾನು ಭಯಪಡುವುದಿಲ್ಲ, ನಾನು ಸೋಲುವುದಿಲ್ಲ, ನಾನು ಸತ್ಯದ ದಾರಿಯಲ್ಲಿ ನಡೆಯುತ್ತೇನೆ, ನಾನು ನನ್ನ ಕನಸನ್ನು ಸಾಧಿಸುತ್ತೇನೆ, ನಾನು ನನ್ನ ಕುಟುಂಬಕ್ಕೆ ಸಂತೋಷವನ್ನು ತರುತ್ತೇನೆ, ನನ್ನ ಜೀವನಕ್ಕೆ ಒಂದು ಮಹತ್ತರ ಉದ್ದೇಶವಿದೆ. ಈ ಮಾತುಗಳನ್ನು ಪ್ರತಿದಿನ ಹೇಳು. ನಿನ್ನ ಮನಸ್ಸೇ ನಿನ್ನ ಹೊಸ ಭವಿಷ್ಯವನ್ನು ನಿರ್ಮಿಸಲು ಆರಂಭಿಸುತ್ತದೆ. ನೀನು ಯಾರನ್ನೂ ದ್ವೇಷಿಸದೆ ಬದುಕು. ಯಾರ ಯಶಸ್ಸನ್ನು ನೋಡಿ ಅಸೂಯೆ ಪಡಬೇಡ, ಬದಲಾಗಿ ಅವರ ಯಶಸ್ಸಿನಿಂದ ಪ್ರೇರಣೆ ಪಡೆ. ಇನ್ನೊಬ್ಬರ ಬೆಳಕನ್ನು ಆರಿಸುವುದರಿಂದ ನಿನ್ನ ದೀಪ ಬೆಳಗುವುದಿಲ್ಲ, ನಿನ್ನ ದೀಪವನ್ನು ನೀನೇ ಬೆಳಗಿಸಬೇಕು. ನನ್ನ ಪ್ರಿಯನೇ, ನೀನು ಯಾವಾಗಲಾದರೂ ನಿರಾಶನಾದರೆ ಪ್ರಕೃತಿಯನ್ನು ನೋಡು. ಸೂರ್ಯ ಪ್ರತಿದಿನ ಉದಯಿಸುತ್ತಾನೆ, ಚಂದ್ರ ಪ್ರತಿದಿನ ಬೆಳಗುತ್ತಾನೆ, ನದಿಗಳು ನಿರಂತರವಾಗಿ ಹರಿಯುತ್ತವೆ, ಮರಗಳು ಮೌನವಾಗಿ ಹಣ್ಣು ಕೊಡುತ್ತವೆ. ಪ್ರಕೃತಿ ಒಂದು ಪಾಠ ಹೇಳುತ್ತದೆ, ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಒಂದು ದಿನ ನಿನ್ನ ಮಕ್ಕಳು, ನಿನ್ನ ಕುಟುಂಬ, ನಿನ್ನ ಸ್ನೇಹಿತರು, ನಿನ್ನ ಸುತ್ತಲಿನ ಜನರು ನಿನ್ನ ಜೀವನವನ್ನು ನೋಡಿ ಹೆಮ್ಮೆ ಪಡುತ್ತಾರೆ. ಆದರೆ ಅದಕ್ಕಾಗಿ ಇಂದು ನೀನು ನಿನ್ನ ಮನಸ್ಸಿನ ಯುದ್ಧವನ್ನು ಗೆಲ್ಲಬೇಕು. ನಿಜವಾದ ಯುದ್ಧ ಹೊರಗೆ ನಡೆಯುವುದಿಲ್ಲ, ಅದು ಒಳಗೆ ನಡೆಯುತ್ತದೆ. ಭಯ ಮತ್ತು ಧೈರ್ಯದ ನಡುವೆ, ಸೋಮಾರಿತನ ಮತ್ತು ಪರಿಶ್ರಮದ ನಡುವೆ, ನಿರಾಶೆ ಮತ್ತು ನಂಬಿಕೆಯ ನಡುವೆ. ಈ ಯುದ್ಧದಲ್ಲಿ ಧೈರ್ಯವನ್ನು ಆಯ್ಕೆ ಮಾಡು. ಇಂದು ನಾನು ನಿನ್ನ ತಲೆಯ ಮೇಲೆ ನನ್ನ ಆಶೀರ್ವಾದದ ಕೈ ಇಡುತ್ತಿದ್ದೇನೆ ಎಂದು ಭಾವಿಸು. ನಿನ್ನ ಮನಸ್ಸಿನ ಎಲ್ಲಾ ಭಯಗಳು ನಿಧಾನವಾಗಿ ಕರಗುತ್ತಿವೆ. ನಿನ್ನ ಹೃದಯದಲ್ಲಿ ಹೊಸ ಧೈರ್ಯ ಹುಟ್ಟುತ್ತಿದೆ. ನಿನ್ನ ಆತ್ಮದಲ್ಲಿ ಹೊಸ ಬೆಳಕು ಮೂಡುತ್ತಿದೆ. ನೀನು ಮತ್ತೆ ಎದ್ದು ನಿಲ್ಲುತ್ತಿದ್ದೀಯ. ನಿನ್ನ ಕಣ್ಣುಗಳಲ್ಲಿ ಮತ್ತೆ ಕನಸುಗಳು ಜೀವಂತವಾಗುತ್ತಿವೆ. ನಾನು ನಿನಗೆ ಒಂದು ವಾಗ್ದಾನ ಮಾಡುತ್ತೇನೆ. ನೀನು ಸತ್ಯದ ದಾರಿಯಲ್ಲಿ ನಡೆಯುವವರೆಗೂ, ಯಾರಿಗೂ ಅನ್ಯಾಯ ಮಾಡದವರೆಗೂ, ಪ್ರಾಮಾಣಿಕ ಪರಿಶ್ರಮ ಮಾಡುವವರೆಗೂ ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ಕೆಲವೊಮ್ಮೆ ನನ್ನ ಸಹಾಯ ನಿನಗೆ ತಕ್ಷಣ ಕಾಣುವುದಿಲ್ಲ, ಆದರೆ ನಂತರ ಹಿಂದಿರುಗಿ ನೋಡಿದಾಗ ಅರಿಯುವೆ, ಆ ದಿನ ನನ್ನನ್ನು ಕಾಪಾಡಿದ್ದು ಕೃಷ್ಣನೇ. ನನ್ನ ಪ್ರಿಯ ಭಕ್ತನೇ, ನಿನ್ನ ಜೀವನವನ್ನು ಪ್ರೀತಿಸು, ನಿನ್ನ ತಾಯ್ತಂದೆಯನ್ನು ಗೌರವಿಸು, ನಿನ್ನ ಕುಟುಂಬವನ್ನು ಕಾಪಾಡು. ನಿನ್ನ ಮಾತಿನಲ್ಲಿ ಸತ್ಯ ಇರಲಿ, ನಿನ್ನ ಹೃದಯದಲ್ಲಿ ದಯೆ ಇರಲಿ, ನಿನ್ನ ಕೈಯಲ್ಲಿ ಪರಿಶ್ರಮ ಇರಲಿ, ನಿನ್ನ ಕಣ್ಣುಗಳಲ್ಲಿ ಕನಸು ಇರಲಿ, ನಿನ್ನ ಆತ್ಮದಲ್ಲಿ ಭಕ್ತಿ ಇರಲಿ. ಈಗ ನಾನು ನಿನಗೆ ನನ್ನ ಅಂತಿಮ ಆಶೀರ್ವಾದವನ್ನು ನೀಡುತ್ತೇನೆ. ನಿನ್ನ ಜೀವನದಲ್ಲಿರುವ ದುಃಖ ನಿಧಾನವಾಗಿ ದೂರವಾಗಲಿ, ನಿನ್ನ ಮನೆಯಲ್ಲೆಲ್ಲ ಶಾಂತಿ ನೆಲೆಸಲಿ, ನಿನ್ನ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕಲಿ, ನಿನ್ನ ಆರೋಗ್ಯ ಉತ್ತಮವಾಗಿರಲಿ, ನಿನ್ನ ಕುಟುಂಬ ಸದಾ ಸಂತೋಷದಿಂದ ಇರಲಿ, ನಿನ್ನ ಮನಸ್ಸು ಯಾವತ್ತೂ ಸತ್ಯದ ದಾರಿಯನ್ನು ಬಿಡದಿರಲಿ, ನಿನ್ನ ಜೀವನದಲ್ಲಿ ಧರ್ಮ, ಪ್ರೀತಿ ಮತ್ತು ಕರುಣೆ ಸದಾ ಬೆಳಗಲಿ. ಮತ್ತು ಅತ್ಯಂತ ಮುಖ್ಯವಾಗಿ, ಯಾವ ಪರಿಸ್ಥಿತಿಯಲ್ಲೂ ನೀನು ನಿನ್ನ ಮೇಲೆ ಇರುವ ನಂಬಿಕೆಯನ್ನು ಕಳೆದುಕೊಳ್ಳದಿರಲಿ. ನೆನಪಿಟ್ಟುಕೋ, ಜೀವನದಲ್ಲಿ ಕತ್ತಲೆ ಬಂದಾಗ ಬೆಳಕನ್ನು ಹುಡುಕಬೇಡ, ನೀನೇ ಬೆಳಕಾಗು.
ಜಗತ್ತು ನಿನ್ನನ್ನು ತಳ್ಳಿದಾಗ ಕುಸಿಯಬೇಡ, ಇನ್ನಷ್ಟು ಎತ್ತರಕ್ಕೆ ಏಳು. ಜನರು ನಿನ್ನನ್ನು ಮರೆತರೂ ನಿರಾಶೆಯಾಗಬೇಡ, ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ನಾನು ಶ್ರೀಕೃಷ್ಣ. ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ನಾನು ತಿಳಿದಿದ್ದೇನೆ. ನಿನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ. ನಿನ್ನ ಪ್ರತಿಯೊಂದು ಪರಿಶ್ರಮವನ್ನು ನಾನು ನೋಡಿದ್ದೇನೆ. ಮತ್ತು ನಿನ್ನ ಜೀವನದ ಅತ್ಯುತ್ತಮ ದಿನಗಳು ಇನ್ನೂ ಮುಂದೆ ಕಾಯುತ್ತಿವೆ. ಆದ್ದರಿಂದ ಧೈರ್ಯದಿಂದ ಮುಂದೆ ಸಾಗು, ನಂಬಿಕೆಯನ್ನು ಜೀವಂತವಾಗಿರಿಸು. ನಿನ್ನ ಕರ್ಮವನ್ನು ಎಂದಿಗೂ ನಿಲ್ಲಿಸಬೇಡ, ಏಕೆಂದರೆ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ಕ್ಷಣದವರೆಗೆ ನನ್ನ ಮಾತುಗಳನ್ನು ಕೇಳಿದ್ದರೆ ನಿನ್ನ ಹೃದಯದಲ್ಲಿ ಇನ್ನೂ ಒಳ್ಳೆಯತನ ಜೀವಂತವಾಗಿದೆ. ಜಗತ್ತಿನಲ್ಲಿ ಎಲ್ಲರೂ ಕೇಳುತ್ತಾರೆ, ಆದರೆ ಕೆಲವರು ಮಾತ್ರ ಹೃದಯದಿಂದ ಕೇಳುತ್ತಾರೆ. ನೀನು ಅವರಲ್ಲಿ ಒಬ್ಬ. ಇಂದು ಈ ಮಾತುಗಳು ಮುಗಿಯಬಹುದು, ಆದರೆ ನಾನು ಹೇಳಿದ ಸತ್ಯಗಳು ಎಂದಿಗೂ ಮುಗಿಯುವುದಿಲ್ಲ. ಜೀವನದಲ್ಲಿ ಯಾವಾಗಲಾದರೂ ನೀನು ಒಬ್ಬನೇ ಇದ್ದಂತೆ ಅನಿಸಿದರೆ ಈ ಮಾತುಗಳನ್ನು ಮತ್ತೆ ನೆನಪಿಸಿಕೋ. ನಿನ್ನ ಕಣ್ಣು ಮುಚ್ಚಿ ನನ್ನ ಹೆಸರನ್ನು ಕರೆಯು. ನಾನು ನಿನ್ನ ಹೃದಯದಲ್ಲೇ ಇದ್ದೇನೆ. ನಿನ್ನ ಜೀವನದಲ್ಲಿ ಏನೇ ಆಗಲಿ 3 ವಿಷಯಗಳನ್ನು ಎಂದಿಗೂ ಬಿಡಬೇಡ. ಮೊದಲನೆಯದು ದೇವರ ಮೇಲಿನ ನಂಬಿಕೆ, ಎರಡನೆಯದು ನಿನ್ನ ಮೇಲಿನ ನಂಬಿಕೆ, ಮೂರನೆಯದು ಪ್ರಾಮಾಣಿಕ ಪರಿಶ್ರಮ. ಈ 3 ಇದ್ದರೆ ನಿನ್ನನ್ನು ಯಾರೂ ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ. ನೀನು ಇಂದು ಅನುಭವಿಸುತ್ತಿರುವ ನೋವು ನಿನ್ನ ಕಥೆಯ ಕೊನೆಯ ಅಧ್ಯಾಯವಲ್ಲ, ಅದು ಕೇವಲ ಒಂದು ಪುಟ. ಪುಸ್ತಕ ಇನ್ನೂ ಮುಗಿದಿಲ್ಲ. ನಿನ್ನ ಜೀವನದ ಅತ್ಯಂತ ಸುಂದರ ಅಧ್ಯಾಯವನ್ನು ನಾನು ಇನ್ನೂ ಬರೆಯುತ್ತಿದ್ದೇನೆ. ಆದ್ದರಿಂದ ಇಂದಿನಿಂದ ಭಯಪಡುವುದನ್ನು ಬಿಡು. ಅಳಬೇಕಾದರೆ ಅಳು, ಆದರೆ ಸೋತು ಕುಳಿತುಕೊಳ್ಳಬೇಡ. ವಿಶ್ರಾಂತಿ ತೆಗೆದುಕೋ, ಆದರೆ ಪ್ರಯಾಣವನ್ನು ನಿಲ್ಲಿಸಬೇಡ. ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ಆದರೆ ಹಿಂದಕ್ಕೆ ಹೋಗಬೇಡ. ನಿನ್ನ ಪ್ರತಿಯೊಂದು ಒಳ್ಳೆಯ ಆಲೋಚನೆ ಒಂದು ಬೀಜ, ಪ್ರತಿಯೊಂದು ಒಳ್ಳೆಯ ಕೆಲಸ ಒಂದು ಪೂಜೆ, ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನ ಒಂದು ಯಜ್ಞ, ಮತ್ತು ಪ್ರತಿಯೊಂದು ನಿಸ್ವಾರ್ಥ ಪ್ರಾರ್ಥನೆ ನನ್ನ ಹೃದಯವನ್ನು ತಲುಪುತ್ತದೆ. ನನ್ನ ಭಕ್ತನೇ, ನಿನ್ನ ಮನೆಯ ಬಾಗಿಲಲ್ಲಿ ಸಂತೋಷ ನೆಲೆಸಲಿ. ನಿನ್ನ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗಲಿ. ನಿನ್ನ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ನಿನ್ನ ತಾಯ್ತಂದೆಯ ಮುಖದಲ್ಲಿ ಸದಾ ನಗು ಇರಲಿ. ನಿನ್ನ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕಲಿ. ನಿನ್ನ ಆರೋಗ್ಯ ಬಲವಾಗಿರಲಿ. ನಿನ್ನ ಮನಸ್ಸು ಶಾಂತಿಯಿಂದ ತುಂಬಿರಲಿ. ಯಾರೂ ನಿನ್ನ ಕಣ್ಣೀರಿನ ಕಾರಣವಾಗದಿರಲಿ. ನೀನು ಎಲ್ಲಿಗೆ ಹೋದರೂ ಧರ್ಮದ ದಾರಿಯಲ್ಲಿ ನಡೆಯಲಿ. ಯಾವುದೇ ನಿರ್ಧಾರ ತೆಗೆದುಕೊಂಡರೂ ವಿವೇಕ ನಿನ್ನ ಜೊತೆಗಿರಲಿ. ನಿನ್ನ ಜೀವನದಲ್ಲಿ ಹಣವು ಬರಲಿ, ಗೌರವವು ಬರಲಿ, ಆದರೆ ಅವಕ್ಕಿಂತ ಮೊದಲು ಒಳ್ಳೆಯ ಹೃದಯ ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗದಿರಲಿ. ನೀನು ಯಾವಾಗಲಾದರೂ ಯಶಸ್ಸಿನ ಶಿಖರವನ್ನು ತಲುಪಿದಾಗ ಈ ಕಷ್ಟದ ದಿನಗಳನ್ನು ಮರೆಯಬೇಡ. ಒಮ್ಮೆ ನೀನು ಬಡವನಾಗಿದ್ದೆ ಎಂದು ನೆನಪಿಟ್ಟುಕೋ. ಒಮ್ಮೆ ನೀನು ಸಹಾಯಕ್ಕಾಗಿ ಕಾಯುತ್ತಿದ್ದೆ ಎಂದು ನೆನಪಿಟ್ಟುಕೋ. ಆಗ ನಿನ್ನ ಯಶಸ್ಸನ್ನು ನಿನ್ನೊಬ್ಬನಿಗಲ್ಲ, ಸಮಾಜಕ್ಕೂ ಉಪಯೋಗಿಸು. ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗು. ಹಸಿದವನಿಗೆ ಅನ್ನ ಕೊಡು, ನಿರಾಶನಾದವನಿಗೆ ಧೈರ್ಯ ಕೊಡು, ಅಳುವವನಿಗೆ ಸಾಂತ್ವನ ಕೊಡು, ತಪ್ಪು ದಾರಿಯಲ್ಲಿರುವವನಿಗೆ ಸತ್ಯದ ದಾರಿ ತೋರಿಸು. ಅದೇ ನನಗೆ ಮಾಡುವ ನಿಜವಾದ ಪೂಜೆ. ಕೊನೆಯದಾಗಿ, ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಆಶೀರ್ವಾದ ಸದಾ ಇರಲಿ. ಅವರ ಮನೆಗಳಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ಅವರ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ದೂರವಾಗಲಿ. ಅವರ ಮನಸ್ಸಿನಲ್ಲಿ ಧೈರ್ಯ, ಭಕ್ತಿ ಮತ್ತು ಆತ್ಮವಿಶ್ವಾಸ ಎಂದಿಗೂ ಕಡಿಮೆಯಾಗದಿರಲಿ. ನಾನು ನಿಮ್ಮೊಂದಿಗಿದ್ದೇನೆ, ಇಂದು, ನಾಳೆ ಮತ್ತು ಸದಾಕಾಲ. ಹರೇ ಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು.